ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಆ, ನಿಮ್ಮೆಲ್ಲರಿಗೂ ಈ ಒಂದು ಫ್ರೀ ಬೈಬಲ್ ಸ್ಟಡಿಗೆ ಸ್ವಾಗತ. ಈ ಒಂದು ಬೈಬಲ್ ಸ್ಟಡಿ ಆರಂಭ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಮಾಹಿತಿಗಳನ್ನ ನಾವು ನಿಮಗೆ ಕೊಡಬೇಕು ಅಂತ ಇದ್ದೀರಿ. ಮೊದಲನೇದಾಗಿ ಈ ಒಂದು ಫ್ರೀ ಬೈಬಲ್ ಸ್ಟಡಿ ಬಂದ್ಬಿಟ್ಟು ಆರ್ಗನೈಸ್ ಮಾಡ್ತಾ ಇರೋದು ಯಾರಪ್ಪ ಅಂತ ನೋಡೋದಂದ್ರೆ ಜೀಸಸ್ ಲವ್ಸ್ ಮಿನಿಸ್ಟ್ರಿ ಅಂತ ಅಂದ್ಬಿಟ್ಟು. ಸೊ ಜೀಸಸ್ ಲವ್ಸ್ ಮಿನಿಸ್ಟ್ರಿ ಬಂದ್ಬಿಟ್ಟು ಒಂದು ಫ್ರೀಯಾಗೆ ಸರ್ವಿಸ್ ಮಾಡೋಂಥ ಒಂದು ಮಿನಿಸ್ಟ್ರಿ. ಇದು ಯಾವುದೇ ರೀತಿ ಕಾಣಿಕೆ ಇಸ್ಕೊಳಲ್ಲ, ಯಾವುದೇ ರೀತಿ ನಾವು ಕಾಂಟ್ರಿಬ್ಯೂಷನ್ಸ್ ಇಸ್ಕೊಳಲ್ಲ. ಸೊ ದೇವ್ರ ಕೃಪೆಯಿಂದ ದೇವರು ನಮಗೆ ಕೆಲಸಗಳನ್ನ ಕೊಟ್ಟಿರೋದ್ರಿಂದ ಅಪೋಸ್ಟಲ್ ಪೌಲ್ ಥರ ಕೆಲಸ ಮಾಡಿಕೊಂಡು ನಾವು ದೇವ್ರ ಕೆಲಸ ಮಾಡೋರಾಗಿರ್ತೀರಿ. ಆಮೇಲೆ ಈ ಒಂದು ಫ್ರೀ ಬೈಬಲ್ ಸ್ಟಡಿ ಒಂದು ಉದ್ದೇಶ ಏನಪ್ಪ ಅಂದರೆ, ಲೋಕದಲ್ಲಿರೋಂಥ ಪ್ರತಿಯೊಬ್ಬ ಕ್ರೈಸ್ತವ್ರಿಗೂ ಸತ್ಯವೇದದ ಒಂದು ಅರಿವು ಕೊಡುವಂಥದ್ದೇ ನಮ್ಮ ಉದ್ದೇಶ. ಯಾಕಂದರೆ ಸತ್ಯವೇದದಲ್ಲಿ ಎಷ್ಟೋ ವಿಚಾರಗಳಿದೆ, ನಾವು ಎಷ್ಟೋ ಸತಿ ಓದಿರ್ತೀರಿ, ನಮಗೆ ಅರ್ಥ ಆಗಿರಲ್ಲ. ಎಷ್ಟೋ ಸತಿ ನಾವು ಅದನ್ನ ತಿಳ್ಕೊಬೇಕು ಅಂತ ತುಂಬ ಕುತೂಹಲದಿಲ್ದಿರ್ತೀರಿ, ನಮಗೆ ಸರಿಯಾದ ಮಾರ್ಗದರ್ಶನ ಸಿಗಲ್ಲ. ಅದರಿಂದ ಅಂಥ ಕ್ರೈಸ್ತವರೆಲ್ಲರಿಗೂ, ಯಾರಿಗೆ ಬೈಬಲ್ ಬಗ್ಗೆ ತುಂಬ ಆಸಕ್ತಿ ಇದೆಯೋ, ಬೈಬಲ್ ತಿಳ್ಕೊಳಕ್ಕೆ ತುಂಬ ಇಂಟ್ರೆಸ್ಟ್ ಇದೆಯೋ, ಅವ್ರಿಗೆ ಬೈಬಲ್ ಬಗ್ಗೆ ಆಳವಾಗಿ ಸ್ಟಡಿ ಕೊಡುವಂಥದ್ದೇ ನಮ್ಮ ಉದ್ದೇಶ. ಇದಕ್ಕೆ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ. ಆಮೇಲೆ ಇದಕ್ಕೆ ಯಾರು ಬರ್ಬೋದು ಅಂತಂದರೆ, ಯಾವ ಬೇಕಾದ್ರೂ ಬರ್ಬೋದು. ಕ್ರಿಶ್ಚಿಯನ್ಸ್ ಯಾರು ಬೇಕಾದ್ರೂ ಬರ್ಬೋದು. ಅದರ ಯಾವ ಡಿನಾಮಿನೇಷನ್ ಇರಲಿ, ಯಾವ ಪಂಗಡ ಇರಲಿ, ನೀವು ಯಾವ ಸಭೆ ಇರಲಿ, ಅದಕ್ಕೂ ಏನ್ರಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ಆದರೆ ನಿಮ್ಮ ನಂಬಿಕೆ ಏನಪ್ಪ ಇರಬೇಕು ಅಂತಂದರೆ ಸತ್ಯವೇದದಲ್ಲಿ ಇರಬೇಕು. ಈ ಕ್ಲಾಸಸ್ಸು ಯಾರಿಗೆ ತುಂಬ ಪ್ರಯೋಜನ ಆಗ್ತದಂದರೆ, ಯಾರಿಗೆ ಸತ್ಯವೇದದಲ್ಲಿ ನಂಬಿಕೆ ಇದೆಯೋ ಅವ್ರಿಗೆ ಈ ಕ್ಲಾಸಸ್ ಏನಾಗೋದು ಪ್ರಯೋಜನ ಆಗೋದು. ಅದರ ಮನುಷ್ಯನ ಮಾತುಗಳಿಗಿಂತ ಅಧಿಕವಾಗಿ ನಿಮಗೆ ಸತ್ಯವೇದದಲ್ಲಿ ನಂಬಿಕೆ ಇದ್ದಾವಾಗ ಈ ಒಂದು ಪಾಠಗಳು ಖಂಡಿತವಾಗೂ ನಿಮ್ಗೆ ಏನಾಗ್ತಾರೆ, ಪ್ರಯೋಜನ ಆಗ್ತಾರೆ. ಒಂದು ಮೊದಲನೇದು. ಎರಡನೇದು, ನಿಮಗೆ ಪಾಠ ಮಾಡ್ತಾ ಇರ್ಬೇಕಾದ್ರೆ ದಯವಿಟ್ಟು ಯಾರೋ ಸೆಂಟ್ರಲ್ಲಿ ಏನೋ ಮಾತಾಡಕ್ಕೆ ಹೋಗ್ಬೇಡಿ, ಓಕೆನಾ? ಈ ಪಾಠದ ಅಂತ್ಯದಲ್ಲಿ, ಅಂದರೆ ಪ್ರತಿಯೊಂದು ಪಾಠದ ಅಂತ್ಯದಲ್ಲೂ ನಿಮಗೆ ಧಾರಾಳವಾಗಿ ಒಂದು ಅವಕಾಶ ಕೊಡ್ತೀರಿ. ನೀವು ಎಲ್ಲರೂ ಅನ್ಮ್ಯೂಟ್ ಮಾಡಿಬಿಟ್ಟು ನಾನು ಒಬ್ಬೊಬ್ಬರೇ ಹೆಸರು ಕೇಳ್ತೀನಿ, ಯಾರು ಮಿಸ್ ಮಾಡಲ್ಲ. ಹಾಗೇನೆ ಯಾರು ಮಿಸ್ ಮಾಡಿದ್ರೆ ಕೊನೆಯಲ್ಲಿ ನೀವು ಕೂಡ ಏನ್ಬಿಡೋದು, ಬಂದರೆ ನಾನು ಕೇಳಿಲ್ಲ ಅಂದ್ಬಿಟ್ಟು ನೀವು ಕೈನ ರೈಸ್ ಮಾಡ್ಬೋದು, ಅಲ್ಲಿ ಆಪ್ಷನ್ಸ್ ಇದೆ. ಅಲ್ಲಿ ರೈಸ್ ಮಾಡಿದ್ರೆ ನಿಮ್ಗೆ ಎಲ್ಲರಿಗೂ ಪ್ರಶ್ನೆ ಕೇಳೋಕ್ಕೆ ಅವಕಾಶ ಇದೆ. ನೀವು ಕೇಳೋಂಥ ಎಲ್ಲ ಪ್ರಶ್ನೆಗಳಿಗೂ ನಾವು ಸೂಕ್ತವಾದಂಥ ಉತ್ತರ ಸತ್ಯವೇದದಲ್ಲಿ ಖಂಡಿತವಾಗಿ ಕೊಟ್ಟೇ ಕೊಡ್ತೀರಿ, ಓಕೆನಾ? ಆಮೇಲೆ ಕೆಲವೊಂದು ಪ್ರಶ್ನೆಗಳು ನಿಮಗೆ ಇಮ್ಮಿಡಿಯೇಟಾಗಿ ಉತ್ತರ ಸಿಗದಿರ್ಬೋದು, ಹಂಗಂತಬಿಟ್ಟು ಉತ್ತರ ಕೊಡಲ್ಲ ಅಂತಲ್ಲ. ಸೊ ಅದಕ್ಕೆ ಒಂದು ಕಾಲ ಬಂದವಾಗ ನಿಮಗೆ ಖಂಡಿತವಾಗೂ ನಾವು ಏನು ಮಾಡ್ತೀರಿ, ಒಂದು ಉತ್ತರನ ಕೊಡ್ತೀರಿ. ಆಮೇಲೆ ಈ ಕ್ಲಾಸಸ್ಸು ಹೇಗಪ್ಪ ಇರ್ತದೆ ಅಂತಂದರೆ, ಇದು ಸುಮಾರು ಒಂದು 7ರಿಂದ 8 ತಿಂಗಳು ಹೋಗುವಂಥ ಕ್ಲಾಸಸ್. ಪ್ರತಿ ವಾರ ಒಂದು ಕ್ಲಾಸ್ ಇರ್ತಾರೆ. ಇವಾಗ ಸದ್ಯಕ್ಕೆ ನಾವು ಟ್ಯೂಸ್ಡೇ ಅಂತ ಶುರು ಮಾಡಿದ್ವಿ. ಇನ್ನು ಜನಗಳ ರೆಸ್ಪಾನ್ಸ್ ನೋಡಿಕೊಂಡು ಎಲ್ಲರಿಗೂ ಅನುಕೂಲತೆ ನೋಡ್ಕೊಂಡು ಅದು ತಕ್ಕಂತೆ ನಾವೇನು ಮಾಡೋಣ, ಇನ್ನು ಕ್ಲಾಸಸ್ಗಳನ್ನ ಶುರು ಮಾಡೋಣ. ಅದರಿಂದ ಈ ಕ್ಲಾಸಸ್ನ ರೆಗ್ಯುಲರಾಗೆ ಮಿಸ್ ಮಾಡಿದ್ರೆ ನೀವೇನು ಮಾಡಬೇಕು, ನೀವು ಕೇಳಬೇಕು, ಓಕೆನ್ರಾ? ಯಾವುದೋ ಒಂದು ಕ್ಲಾಸ್ಗಳು ಮಿಸ್ ಮಾಡ್ಕೊಂಬಿಟ್ಟು ಅಂತಂದರೆ, ಅಥವಾ ಇದನ್ನ ಕೇರ್ಲೆಸ್ ಆಗಿ ಕೇಳಿದ್ರೆ ನೀವು ಪ್ರಯೋಜನ ಆಗಲ್ಲ, ಆಯ್ತಾ? ಎಲ್ಲರೂ ಬ್ಯುಸಿ ಇದ್ದರೆ ತೊಂದರೆ ಇಲ್ಲ, ಹೆಡ್ಫೋನ್ಸ್ ಹಾಕೊಂಡು ಕೇಳಿ. ಮನೆಗೆ ಹೋಗಿ ಮೇಲೆ ಯೂಟ್ಯೂಬ್ ರೆಕಾರ್ಡಿಂಗ್ ಕಳಿಸ್ತೀನಿ, ಆ ಯೂಟ್ಯೂಬ್ ರೆಕಾರ್ಡಿಂಗ್ ಡೌನ್ಲೋಡ್ ಮಾಡಿ ನಿಧಾನವಾಗಿ ಫ್ರೀ ಇದ್ದಾಗ ಬೈಬಲ್ ಪಕ್ಕದ ಇಟ್ಕೊಂಡು ನೀವೇನು ಮಾಡಿ, ನೀವು ಎಕ್ಸಾಮಿನ್ ಮಾಡಿ ನೋಡಿ, ಓಕೆನಾ? ಇದು ಬೈಬಲ್ ಪ್ರಕಾರ ಇದೆಯೋ ಇಲ್ಲೋ ಅಂತ ಅಂದ್ಬಿಟ್ಟು. ಅದರ ನಿಮಗೆ ಖಂಡಿತವಾಗೂ ಪ್ರಯೋಜನ ಆಗ್ತದೆ, ಅರ್ಥ ಆಯ್ತಾ? ಅದನ್ನ ಈ ಕ್ಲಾಸಸ್ ಎಲ್ಲ ಒಂದು ಚೈನ್ ಲಿಂಕ್ ಥರ ರೀ. ಮೊದಲನೇ ಕ್ಲಾಸ್, ಎರಡನೇ ಕ್ಲಾಸ್ಗೆ, ಎರಡನೇ ಕ್ಲಾಸು, ಮೂರನೇ ಕ್ಲಾಸಿಗೆ ಎಲ್ಲ ಲಿಂಕ್ ಇರ್ತದ್ರಿಂದ ಒಂದು ಕ್ಲಾಸು ಬಿಡಿದ್ರೆ ನೀವು ಕೇಳಬೇಕು. ನೀವು 10 ಕ್ಲಾಸ್ ಜಾಯ್ನ್ ಆಗಿರೋ 10ನೇ ಕ್ಲಾಸು, 11ನೇ ಕ್ಲಾಸ್, 12ನೇ ಕ್ಲಾಸಿಗೆ ಜಾಯ್ನ್ ಆಗ್ತೀನಿ ಅಂತಂದರೆ ನಿಮ್ಗೇನಾಗಲ್ಲ, ಅದು ತುಂಬ ನಿಮಗೆ ಪ್ರಯೋಜನ ಆಗಲ್ಲ. ಕೇಳ್ಬೋದು, ನಾವೇನು ಅಭ್ಯಂತರ ಮಾಡೋದಿಲ್ಲ, ಅದೇ ಅದೊಂದು ಆಪ್ಷನ್ಸ್ ಇರ್ತದೆ. ಆಮೇಲೆ ಇದು ಎಲ್ಲ ಲ್ಯಾಂಗ್ವೇಜಲ್ಲಿ ಕೂಡ ಇದೆ ಈ ಕ್ಲಾಸಸ್ಸು. ತಮಿಳು, ತೆಲುಗು, ಹಿಂದಿ, ಇಂಗ್ಲೀಷು, ನೇಪಾಲಿ, ಇಷ್ಟೊಂದು ಲ್ಯಾಂಗ್ವೇಜಲ್ಲಿ ನಾವು ತೊಗೊತೀರಿ. ಅದರಿಂದ ಬೇರೆ ಭಾಷೆಗಳಲ್ಲಿ ಕೇಳೋದಕ್ಕೆ ಯಾರಿಗಾರ ಇಂಟ್ರೆಸ್ಟ್ ಇದ್ದರೆ ಅವರು ಕಾಂಟ್ಯಾಕ್ಟ್ ಮಾಡಿದ್ರೆ ಅದು ತಕ್ಕಂತೆ ಕ್ಲಾಸಸ್ನ ಆರ್ಗನೈಸ್ ಮಾಡೋಕ್ಕೆ ನಮಗೂ ಕೂಡ ಏನಾಗ್ತಾರೆ, ಅನುಕೂಲ ಆಗ್ತಾರೆ. ಅದರ ಹೆಚ್ಚಿನ ಸಂಖ್ಯೆ ಬಂದರೆ ಅವರು ಕೂಡ ನಾವು ಸ್ಪೆಷಲ್ ಕ್ಲಾಸಸ್ ಎಲ್ಲ ಏನು ಮಾಡ್ತೀವಿ, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಮಾಡೋದಕ್ಕೆ ಅನುಕೂಲ ಆಗ್ತಾರೆ, ಓಕೆನಾ? ಆಮೇಲೆ ನಿಮಗೆ ಏನಾರೋ ಒಂದು ಪ್ರಶ್ನೆ ಇರೋಂಥ ಪಕ್ಷದಲ್ಲಿ ಮೀಟಿಂಗ್ಲಿ ಕೇಳೋಕ್ಕಾಗಿಲ್ಲ ಅಂದರೆ ನಾವು ಗ್ರೂಪ್ ಕ್ರಿಯೇಟ್ ಮಾಡಿದರೆ ಆ ಗ್ರೂಪ್ನ ಓಪನ್ ಮಾಡಿದ್ದೀರಿ. ನೀವು ಕೂಡ ಅಲ್ಲಿ ಬೇರೆ ಏನೋ ಕಮೆಂಟ್ಸ್ ಹಾಕೋಕೆ ಹೋಗ್ಬಿಡಿ. ಅಲ್ಲಿ ಬೇರೆ ಒಂದು ಮೀಟಿಂಗ್ಗಳ ಬಗ್ಗೆ ಆಗಲಿ, ಅಥವಾ ಬೇರೆ ಏನಾರೋ ಒಂದು ಕೂಟಗಳ ಬಗ್ಗೆ ಆಗಲಿ, ಬೇರೆ ಏನೋ ವಿಚಾರಗಳ ಬಗ್ಗೆ ಆಗಲಿ, ಏನೋ ಫೋಟೋಗಳು ಹಾಕೋದು, ಇವೆಲ್ಲ ದಯವಿಟ್ಟು ಏನು ಮಾಡೋಕೆ ಹೋಗ್ಬಿಡಿ. ಇನ್ನು ನಾವು ತೊಗೊಳ್ಳೋಂಥ ಕ್ಲಾಸ್ಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೇನೋ ಸಂದೇಹಗಳಿತ್ತು, ಪ್ರಶ್ನೆಗಳಿತ್ತು ಅಂದರೆ ಅದನ್ನು ಮಾತ್ರ ನೀವೇನು ಮಾಡಿ, ದಯವಿಟ್ಟು ಅಲ್ಲಿ ಹಾಕಿ, ಆಯ್ತಾ? ಇಲ್ಲ ನನಗೂ ಪರ್ಸನಲ್ ಕೂಡ ಮಾಡ್ಬೋದು, ನೋ ಅಬ್ಜೆಕ್ಷನ್ಸ್. ನನ್ನ ನಂಬರು ಇಲ್ಲಿ ಕಾಣಿಸ್ತಾ ನೋಡಿ, 8867768876 ಅಂತ, ಓಕೆ? ನನ್ನ ಹೆಸರು ರಾಜು ಅಂತಂದ್ಬಿಟ್ಟು. ನಮ್ಮದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ದಯವಿಟ್ಟು ಪಾಠ ಆಗಿದ್ಮೇಲೆ ಆ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೇನು ದುಡ್ಡು ಬರಲ್ಲ, ಓಕೆನಾ? ಆದರೆ ಈ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನಾದ ಕ್ರೈಸ್ತವರಿಗೆ ಇದು ರೀಚ್ ಆಗೋದಕ್ಕೆ ಏನಾಗ್ತದೆ, ನಮಗೆ ಅನುಕೂಲ ಆಗ್ತದೆ. ಆಮೇಲೆ ಇದೇ ಥರ ಯಾರೋ ಕ್ರೈಸ್ತವ್ರು ಇಂಟ್ರೆಸ್ಟ್ ಇದ್ದರೆ ಅಲ್ಲಿ QR ಕೋಡ್ ಇದೆ,
ಆ ಕ್ಯೂ ಆರ್ ಕೋಡ್ ಮುಖಾಂತರ ಅವರು ಕೂಡ ಏನಾಗ್ಬೋದು ಈ ಒಂದು ಬೈ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಓಕೆನಾ? ಸೊ ಈ ಕ್ಲಾಸಸ್ನ ಶುರು ಮಾಡ್ಬೇಕಾದ್ರೆ ದಯವಿಟ್ಟು ಯಾರು ಸಹೋದರ ಸಹೋದರಿಗಳು ಬೈಬಲ್ ಓದೋಕ್ಕೆ ಇಂಟ್ರೆಸ್ಟ್ ಇದ್ದವರು ಅನ್ಮ್ಯೂಟ್ ಮಾಡಿ ಬೈಬಲ್ ಓದ್ಬೋದು. ಬೈಬಲ್ ಓದಿದ ನಂತರ ತಿರ್ಗಾ ಮ್ಯೂಟ್ ಮಾಡ್ಕೊಂಬಿಡಿ. ಓಕೆನಾ? ಸೊ ಇವಾಗ ನಾವು ಕ್ಲಾಸಸ್ಗಳಿಗೆ ಹೋಗೋಣ. ಮುಖ್ಯವಾಗಿ ಕರ್ತನಲ್ಲಿ ಪ್ರೀತಿ ಅನುಸರಿಸಗಳೇ ದಯವಿಟ್ಟು ಒಂದು ನೋಟ್ ಬುಕ್ ಅಂತ ಸಪರೇಟಾಗಿ ಏನು ಮಾಡಿ ಸ್ಟಡಿಗೆ ಅಂತ ಇಟ್ಕೊಳ್ಳಿ. ನಾವು ಹೇಳೋದನ್ನೆಲ್ಲ ನೀವು ಬರ್ಕೊಂಡೋಗಿ ಅಲ್ವರ. ನಿಮ್ಗೆ ಏನಾದ್ರು ಒಂದು ಪ್ರಶ್ನೆ ಅಂತ ಪಕ್ಷದಲ್ಲಿ ಖಂಡಿತವಾಗೂ ನೀವು ಮಾಡೋದು ಕೇಳೋದಕ್ಕೆ ಅನುಕೂಲಗಳಾಗ್ತದೆ. ಓಕೆ, ರಿವೈಸ್ ಮಾಡೋಕ್ಕೆ ನಿಮಗೆ ಅನುಕೂಲ ಆಗ್ತದೆ. ಓಕೆ, ಕರ್ತನಲ್ಲಿ ಪ್ರೀತಿ ಅಂತ ಸೌರ ಸೌರಗಳೇ ನೋಡ್ಬೇಕಾದ್ರೆ ನಾವೆಲ್ಲ ಕ್ರೈಸ್ತವರು ಅಲ್ವರ. ಸೊ ಅಂದ ನಾವೆಲ್ಲರೂ ಯೂಸ್ ಮಾಡೋಂಥದ್ದು ಒಂದು ಪುಸ್ತಕ ಕಾಮನ್ ಆಗಿರೋದು ಯಾವ್ದಪ್ಪ ಅಂದ್ರೆ ಬೈಬಲ್. ಈ ಬೈಬಲ್ನ ಗ್ರೀಕಲ್ಲಿ ಏನಂತ ಕರೀತಾರೆ ಅಂತಂದ್ರೆ ಬಿಬ್ಲಾಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಕರೀತಾರೆ. ಅದರ ಈ ಬಿಬ್ಲಾಸ್ ಅಂದ್ರೆ ಇದು ಅರ್ಥ ಏನಪ್ಪಾ ಅಂತ ನೋಡಿದ್ರೆ ಒಂದು ಪುಸ್ತಕ ಅಂತ ಏನ್ರಿ ಹೆಸರು. ಸರಿ, ಏನಪ್ಪಾ ಆ ಬೈಬಲ್ ಒಂದು ಪುಸ್ತಕನ ಆ ಪುಸ್ತಕ ಅಂತ ಹೆಸರು ಕೊಟ್ಟಿದ್ರ, ಇದೇನಿದು ಆಶ್ಚರ್ಯವಾಗಿದೆಯಲ್ಲ ಅಂತ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರೇ ಏನಿದ್ದ ಓಲ್ಡೆಸ್ಟ್ ಬುಕ್ ಎವರ್ ಟು ಬಿ ಪ್ರಿಂಟೆಡ್, ಎವರ್ ಟು ಬಿ ಪಬ್ಲಿಷ್ಡ್ ಯಾವ್ದಪ್ಪ ಅಂತಂದ್ರೆ ನಮ್ಮ ಸತ್ಯವೇದ. ಸುಮಾರು 4000 ವರ್ಷಗಳಕ್ಕಿಂತ ಹಿಂದೆಯಿಂದನೂ ಕೂಡ ಈ ಸತ್ಯವೇದ ಏನಾಗಿದೆ ಬರೆಯಲ್ಪಟ್ಟಿದೆ. ಆ ಸತ್ಯವೇದ ಇವತ್ತು ಕೂಡ ಏನಾಗಿದೆ ಜೀವಂತವಾಗಿದೆ. ಅದಕ್ಕೆ ನಾವು ಲೋಕ ನೋಡ್ಬೇಕಾದ್ರೆ ಎಷ್ಟೋ ವೇದಗಳಿದ್ದಾರೆ. ಅದರ ಋಗ್ವೇದ, ಯಜುರ್ವೇದ, ಅದು ಇದು ಅಂತ ಎಕ್ಸೆಟ್ರಾ ಅಂತ ನಾವೇನ್ ಮಾಡ್ತೀರಿ ಎಲ್ಲಾ ವೇದಗಳ ಬಗ್ಗೆ ಓದ್ತೀರಿ. ಆದ್ರೆ ನಮ್ಮ ಬೈಬಲ್ಗೆ ಮಾತ್ರ ಕೊಟ್ಟಿರೋ ಹೆಸರು ಏನಪ್ಪಾ ಅಂದ್ರೆ ಸತ್ಯವೇದ. ಯಾಕೆ? ಇದು ಕೂಡ ಒಂದು ವೇದ. ಆದ್ರೆ ಈ ವೇದದಲ್ಲಿ ಏನಪ್ಪಾ ಇದೆ ಅಂತಂದ್ರೆ ಬರೀ ಸತ್ಯ ಇದೆ. ಅದರಿಂದ ಇದಕ್ಕೆ ಸತ್ಯವೇದ ಅಂತ ಅಂದ್ಬಿಟ್ಟೇನ್ರಿ ಒಂದು ಹೆಸರು ಅಲ್ವರ. ಸರಿ, ಸತ್ಯವೇದದಲ್ಲಿ ಏನಿದೆ ಅಂತ ನೋಡಿದ್ರೆ ಸತ್ಯವೇದದಲ್ಲಿ 2 ಭಾಗಗಳಿದೆ. ಒಂದು ಹಳೆ ಒಡಂಬಡಿಕೆ ಇದೆ, ಇನ್ನೊಂದು ಹೊಸ ಒಡಂಬಡಿಕೆ ಇದೆ. ಹಳೆ ಒಡಂಬಡಿಕೆಯಲ್ಲಿ 39 ಪುಸ್ತಕಗಳಿದೆ, ಹೊಸ ಒಡಂಬಡಿಕೆಯಲ್ಲಿ 27 ಪುಸ್ತಕಗಳಿದೆ. ಸೊ ಟೋಟಲ್ ಆಗಿ ಬೈಬಲ್ ಇರೋದು 66 ಪುಸ್ತಕ ಮಾತ್ರನೇ. ಅದರ ಹೆಚ್ಚಿನಾಗಿ ಒಂದು ಪುಸ್ತಕಗಳು ಏನಾಗಿಲ್ಲ ನಮಗೆ ಇಲ್ಲ. ಇದಕ್ಕೆ ಪ್ರೂಫ್ಗಳು ನಿಮ್ಗೆ ಬರ್ತಾ 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 ಹೆಂಗೆ 66 ಪುಸ್ತಕ ಅಂತಂದ್ಬಿಟ್ಟು ಸತ್ಯವೇದದಲ್ಲಿ ಹೇಗೆಲ್ಲ ನಮಗೆ ಕೊಡಲ್ಪಟ್ಟಿದೆ ಅಂತಂದ್ಬಿಟ್ಟು ನಿಮ್ಗೆಲ್ಲ ಒಂದೊಂದೇ ಕ್ಲಾಸಸ್ ಅಲ್ಲಿ ನೀಟಾಗಿ ಒಂದೊಂದೇ ಹೇಳ್ಕೊಂಡು ಹೋಗ್ತಾರೆ. ಓಕೆನಾ? ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ಏನ್ರಿ ಈ ಸತ್ಯವೇದದಲ್ಲಿ ಏನಪ್ಪಾ ಇದೆ, ಏನ್ ಮಾಹಿತಿಗಳಿದೆ, ಏನ್ ಇನ್ಫಾರ್ಮೇಶನ್ಗಳಿದೆ ಅಂತ ನೋಡ್ದ ಅಂತಂದ್ರೆ ಸತ್ಯವೇದದಲ್ಲಿ ಎಲ್ಲ ತರ ಇನ್ಫಾರ್ಮೇಶನ್ಸ್ ಇದೆ ಅಲ್ವರ. ಹಿಸ್ಟ್ರಿ ಬೇಕಾ? ಇದೆ. ಮ್ಯಾಥ್ಸ್ ಬೇಕಾ? ಇದೆ. ಜಾಗ್ರಫಿ ಬೇಕಾ? ಅದರ ಇದೆ. ಕ್ರಾನಲಜಿ ಬೇಕಾ? ಜೀನಿಯಾಲಜಿ ಬೇಕಾ? ಅಸ್ಟ್ರಾನಮಿ ಬೇಕಾ? ಸೈನ್ಸ್ ಬೇಕಾ? ಎಸ್, ಇವೆಲ್ಲ ನಮ್ಮ ಸತ್ಯವೇದಲ್ಲಿದೆ. ಯುದ್ಧಗಳ ಬಗ್ಗೆ ಇದೆ ಅಲ್ರ. ಮೊದಲನೇ ಮಹಾಯುದ್ಧ ಇದೆಯಾ ಬೈಬಲ್ ಬರ್ದಿದೆ. ಎರಡನೇ ಮಹಾಯುದ್ಧ ಯಾವಾಗ ಆಗ್ತಾರೆ, ಏನಾಗ್ತಾರೆ, ಯಾರ್ಯಾರಿಗೆ ಆಗ್ತದೆ ಅಂತ ಬರ್ದಿದೆ ಬೈಬಲ್ ಅಲ್ಲಿ. ಅದೇ ತರ 3ನೇ ಮಹಾಯುದ್ಧ ಯಾವ ರಾಜ್ಯಗಳಿಗೆ ಆಗ್ತದೆ ಇವತ್ತು ಆಗ್ತಾ ಇದೆಯಲ್ಲ, ಅದು ಕೂಡ ನಮಗೆ ಸತ್ಯವೇದದಲ್ಲಿ ಬರ್ದಿದ್ದು ನಾವೇ ನೋಡೋದು, ನಾವು ಸ್ಪಷ್ಟವಾಗಿ ನೋಡ್ಬೋದು. ದೊಡ್ಡ ದೊಡ್ಡ ಯುದ್ಧ ವೀರಗಳ ಬಗ್ಗೆ ಅಲೆಕ್ಸಾಂಡರ್ ಗ್ರೇಟು, ಕ್ಲಿಯೋಪಾತ್ರ, ಸೀಸರು, ಸೈರಸ್ಸು, ಇವ್ರ ಬಗ್ಗೆ ಎಲ್ಲ ಬೈಬಲ್ ಬರ್ದಿದ್ದು ನಾವೇನ್ ಮಾಡ್ತೀವಿ ನೋಡ್ತೀವಿ. ಅವನು ಇವತ್ತು ನಮ್ಮ ಮ್ಯಾಥಮೆಟಿಕ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಗೊತ್ತಾ, ಕ್ಯಾಲ್ಕುಲೇಷನ್ಸ್, ಪೈ ಆರ್ ಸ್ಕ್ವೇರ್ ಫಾರ್ಮುಲಾಗಳು ಅಲ್ಲ, ಮೆಟ್ರಿಕ್ ಸಿಸ್ಟಮ್ ಅಂತ ಏನಂತ ನಾವು ಯೂಸ್ ಮಾಡ್ತಿರೋ ಇದು ಕೂಡ ಸತ್ಯವೇದದಲ್ಲಿ ಏನಾಗಿದೆ ಇದೆ ರೀ. ಅದರ ನೀವು ಆರ್ಕಿಯಾಲಜಿ ಅಂತ ತಗೊಂಡ್ರೆ ಮಣ್ಣು, ಕಲ್ಲು, ಬಾವಿ, ಗಿಡ, ಮರ, ಇದ್ರ ಬಗ್ಗೆ ಎಲ್ಲ ನಮ್ಮ ಸತ್ಯವೇದ ಏನಾಗಿದೆ ರೆಕಾರ್ಡ್ಗಳಿದೆ. ನಕ್ಷತ್ರಗಳ ಬಗ್ಗೆ ಎಂದೆ ಇವೆಲ್ಲ ನಮಗೆ ಸತ್ಯವೇದಲ್ಲಿ ಕೊಟ್ಟಿರೋದು ನೋಡ್ತೀರಿ ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೇ ಉದಾಹರಣೆಗೆ ಹೇಳ್ಬೇಕ್ರೆ ಏನ್ರಿ, ಸಾಮಾನ್ಯವಾಗಿ ಎಲ್ಲರಿಗೂ ಏನ್ ಅಭಿಪ್ರಾಯ ಇತ್ತು ಏನ್ರಿ, ಎಷ್ಟೋ ವರ್ಷಗಳ ಮುಂಚೆ ಭೂಮಿ ಹೇಗಪ್ಪ ಇದೆ ಅಂತ ನೋಡಿದ್ರೆ ಭೂಮಿ ಫ್ಲಾಟ್ ಆಗಿದೆ, ಅದು ಸ್ವಲ್ಪ ದೂರ ಹೋದ್ರೆ ಲಬಕ್ ಅಂತ ಏನಾಗ್ಬಿಡ್ತೀವಿ ಬಿದ್ದೋಗ್ಬಿಡ್ತೀರಿ ಅಂತ ಅಂದ್ಬಿಟ್ಟು ಎಲ್ಲ ನಂಬ್ತಾ ಇದ್ರು. ಜಗತ್ತಿಗೆ ನಂಬ್ತಾ ಇದ್ದಂಗೆ ಅಯ್ಯೋ ಅದು ಅಲ್ಲಿ ಅಡಗಿದೆಯಲ್ಲ, ಅಡಗು ಹೋಗ್ತಾ ಇಲ್ಲ, ಅದೇ ಅಂತ್ಯ ಹಂಗೋದ್ರೆ ಏನಾಗ್ಬಿಡ್ತಾರೆ, ಅಡುಗೋ ಮುಳುಗೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅದರ. ಸೊ ಎವ್ರಿಬಡಿ ಥಾಟ್ ದಟ್ ಅರ್ತ್ ವಾಸ್ ಫ್ಲಾಟ್ ಅದರ. ಅದು ಯಾವಾಗವರೆಗೂ ಅಂತಂದ್ರೆ ಕೆಲವೊಂದು ಏನ್ರಿ ಸಾವಿರಾರು ನೂರಾರು ವರ್ಷಗಳಕ್ಕಿಂತ ಮುಂಚೆ ಸೈಂಟಿಸ್ಟ್ ಕಂಡಿಯ ತನಕ ಅದನ್ನೇ ನಂಬ್ತಾ ಇದ್ರು. ಏನಂತ ನಂಬ್ತಾ ಇದ್ರು, ಈ ಗ್ರೇಟ್ ಅಟ್ಲಾಸ್ ಏನ್ ಮಾಡಿದಾರೆ ಭೂಲೋಕನ ಭೂಮಿನ ಹಂಗೆ ಎತ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಏನು ಮದರ್ ಅರ್ತ್ ಏನ್ ಮಾಡಿದಾರೆ ಅದನ್ನ ಭೂಮಿನ ಅದನ್ನ ಎತ್ಕೊಂಡಿದ್ದಾರೆ ಅಂತ ನಂಬ್ತಾ ಇದ್ರು. ಆದ್ರೆ ನಮಗೆ ಸತ್ಯವೇದಲ್ಲಿ ಮಾತ್ರ ಬಹು ಸ್ಪಷ್ಟವಾಗಿ ಕೊಡ್ತಾರೆ. ಅಂದ್ರೆ ಈ ಹ್ಯಾಂಗತ್ ದ ಅರ್ತ್ ಅಪಾನ್ ನಥಿಂಗ್ ಅಂತ. ಅದರ ಸ್ಪೇಸ್ ಅಲ್ಲಿ, ಔಟರ್ ಸ್ಪೇಸ್ ಅಲ್ಲಿ ಏನ್ರಿ ಬರೀ ಗಾಳಿಯಲ್ಲಿ ದೇವ್ರ ಏನ್ ಮಾಡಿದಂತೆ ಈ ಭೂಮಿನ ನೇತಾಕಿದ್ದಾರೆ ಅಂತ ಅಂದ್ಬಿಟ್ಟು ಸತ್ಯವೇದಲ್ಲಿ ನೋಡ್ತೀವಿ ಅಲ್ರ. ನೋಡ್ರಿ, ಇದು ಈ ಸತ್ಯ ನಮ್ಗೆ ಸತ್ಯವೇದದಲ್ಲಿ ಎಷ್ಟು 1000 ವರ್ಷ ಮುಂಚೆ ಕೊಟ್ಟಿದ್ದಾರೆ ಅಂದ್ರೆ ಕ್ರಿಸ್ತನ ಬರೋದಕ್ಕೆ ಸುಮಾರು 2000-3000 ವರ್ಷದ ಮುಂಚೆನೆ ನಮ್ಗೆ ಸತ್ಯವೇದ ರೆಕಾರ್ಡ್ ನಮ್ಗೆ ಏನ್ ಮಾಡೋದನ್ನ ಕೊಟ್ಟಿದ್ದಾರೆ. ನೋಡಿ ಓದೋಣ. ಜೋಬ 26ನೇ ಅಧ್ಯಾಯ 7ನೇ ವಾಕ್ಯ. ಜೋಬ್ 26:7. ಯಾರಾದ್ರೂ ಸಹೋದರ ಸಹೋದರಿಗಳು ಓದ್ತೀರಾ?
ಕನ್ನಡ ಓದೋರು ಯಾರು ಬೇಕಾದ್ರೂ ಓದ್ಬೋದು, ಕನ್ನಡದಲ್ಲಿ ಓದುವಂಥ ಸಹೋದರ ಸಹೋದರಿಗಳು. ಓಕೆ, ಕಲ್ಪನಾ ಸಿಸ್ಟರ್, ಸ್ವರ್ಣಲತಾ ಸಿಸ್ಟರ್, ಅಲೆಕ್ಸ್ ಬ್ರದರ್, ಅಶೋಕ್ ಬ್ರದರ್, ವಿಲಾಸ್ ಬ್ರದರ್, ಸಂಜಯ್ ಬ್ರದರ್, ರಂಗಸ್ವಾಮಿ ಬ್ರದರ್ ಓದಿ. ಆತನು ಆತನು ಶೂನ್ಯದ ಮೇಲೆ ಆಕಾಶದ ಉತ್ತರ ದಿಕ್ಕನ್ನು ವಿಸ್ತರಿಸಿ ಭೂಲೋಕವನ್ನು ಯಾವ ಆಧಾರವೂ ಇಲ್ಲದೆ ತೂಗ ಹಾಕಿದ್ದಾನೆ. ನೋಡ್ರ, ಭೂಮಿಯನ್ನು ಯಾವ ಆಧಾರವೂ ಇಲ್ಲದೆ ತೂಗಿ ಹಾಕಿದ್ದಾನೆ ಅಂತ ಬಹು ಸ್ಪಷ್ಟವಾಗಿ ನಾವೇನ್ ಮಾಡ್ತೀವಿ ನೋಡ್ತೀರಿ. ಅದರ ನೋಡ್ರಿ ಇದ್ದೀನಿ ಯೋಬನ್ನು ಬರೆದಂಥ ಗ್ರಂಥದಲ್ಲಿ ಸತ್ಯವೇದಲ್ಲಿ ನಮ್ಗೆ ರೆಕಾರ್ಡ್ ಮಾಡೋ ಅಂತೀನಿ. ಸೈಂಟಿಸ್ಟ್ ಇವತ್ತು ಕಂಡುಹಿಡಿದಿರೋಂಥ ಒಂದು ಸೈಂಟಿಫಿಕ್ ಆಗಿರೋಂಥ ವಿಚಾರ ಆಲ್ರೆಡಿ ಏನ್ರಿ ಯೋಬನ್ನ ಒಂದು ಪುಸ್ತಕದಲ್ಲಿ ದೇವರೇ ಮಾಡ್ಬಿಟ್ಟ ನಮ್ಗೆ ಇಟ್ಬಿಟ್ಟಿದ್ದಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ದೇವರು ಯೆರೆಮೀಯಲ್ಲಿ ಹೇಳೋದು ಅದಕ್ಕೆ ಹೇಳ್ತಾರೆ, ನನ್ನನ್ನು ಕೇಳು, ನಾನು ನಿನಗೆ ಏನ್ ಮಾಡ್ತೀನಿ, ಸದುತ್ತರವನ್ನು ದಯಪಾಲಿಸುವೇನೋ, ನಿನಗೆ ತಿಳಿಯದ ಮಹತ್ವವನ್ನು ಗುಡಾರ್ಥಗಳೇನ್ ಮಾಡ್ತೀನಿ ನಾನು ನಿಮ್ಗೆ ಗೋಚರಪಡಿಸ್ತೀನಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನಿಸಗಳೇ, ಈ ಸತ್ಯವೇದನ ದೇವರು ಹೇಗಪ್ಪ ಬರ್ಸಿದ್ರು, ಇಂಥ ಒಂದು ರಹಸ್ಯವಾಗಿರಂತ ಸತ್ಯವೇದನ ದೇವರು ಹೇಗಪ್ಪ ಬರ್ಸಿದ್ರು ಅಂತಂದ್ರೆ, ಒಬ್ಬರೇ ಒಂದು ಮನುಷ್ಯನ ಕೈಲಿ ಬರ್ಸಿಲ್ಲ, 40 ಜನ ಏನ್ರಿ ಲೇಖಕರುಗಳ ಮುಖಾಂತರ ಅವರು ಸತ್ಯವೇದನ ಬರ್ಸೋರೆ. ಹೇಗಪ್ಪ ಬರ್ಸಿದ್ರು ಅಂತಂದ್ರೆ, ಸುಮಾರು 1700 ವರ್ಷಗಳು ತಗೊಂಡು ಸತ್ಯವೇದನೆ ಮಾಡಿರೋದನ್ನ ಇದನ್ನ ಬರ್ಸಿರೋದು. ಹೇಗ್ ಬರ್ಸಿದ್ದಾರೆ ಅಂತಂದ್ರೆ ಏನ್ರಿ, ಒಬ್ರು ಹೇಳಿದಂತ ಒಂದು ಮಾತುಗೂ ಅದಾಗಿ ನಂತರ ಎಷ್ಟೋ ಸಾವಿರ ವರ್ಷ ಇನ್ನೊಬ್ಬ ವ್ಯಕ್ತಿ ಅದೇ ಮಾತನ್ನ ಹೇಳ್ಬೇಕಾದ್ರೆ ಇಬ್ರಿಗೂ ವ್ಯತ್ಯಾಸನೇ ಇಲ್ಲ ರೀ. ಇಬ್ರು ಹೋಲಿಕೆಯಾಗಿ ಹೊಂದಾಣಿಕೆಯಾಗಿ ಎಂದು ಬರ್ದಿರೋದು ನಾವೇನ್ ಮಾಡ್ತೀವಿ ನೋಡ್ತೀರಿ. ಅದರ ಏನೋ ಆ ಕಾಲದಲ್ಲಿ ಬುಕ್ ಎಲ್ಲ ಪಬ್ಲಿಷ್ ಮಾಡಿದ್ರಾ? ಇಲ್ಲ ರೀ, ಆ ಕಾಲದಲ್ಲಿ ಇದೆಲ್ಲ ಸುರುಳಿಗಳು ಅಷ್ಟೇ ರೀ. ಅದರ ನಮ್ಮ ಕಾಲದ ಥರ ಪ್ರಿಂಟಿಂಗ್ ಪ್ರೆಸ್ ಇರಲಿಲ್ಲ, ಕಾಪಿ ಮಾಡೆಲ್ಲ ಪೋಸ್ಟಲ್ಲಿ ಕಳಿಸ್ಬಿಡೋಕ್ಕೆ, ಅದು ಮಲ್ಟಿಪಲ್ ಕಾಪೀಸ್ ಮಾಡೋದಕ್ಕೆ, ಪ್ರಿಂಟ್ ಮಾಡೋದಕ್ಕೆ ಅಲ್ಲ, ಹ್ಯಾಂಡ್ ರಿಟರ್ನ್. ಆ ಕಾಲದಲ್ಲಿ ಏನ್ರಿ ಮಲ್ಟಿಪಲ್ ಕಾಪೀಸ್ ಕೂಡ ವೆರಿ ರೇರ್ ರೀ. ಆದ್ರೆ ನೋಡ್ರಿ, ಈ ತರ ದೇವರು ಸತ್ಯವೇದನೆ ಮಾಡೋರಲ್ಲಿ ಅಲ್ಲಿ ಬರ್ಸೋರೆ. ಅದರ ಇದ್ರಲ್ಲಿ ನಮ್ಗೆ ಏನಪ್ಪ ಗೊತ್ತಾಗ್ತಾರೆ ಅಂತಂದ್ರೆ, ಈ ಸತ್ಯವೇದ ಬರೆಯಲ್ಪಟ್ಟಿರೋ ದೇವರ ಪವಿತ್ರ ಆತ್ಮನ ಒಂದು ಕೃಪೆಯಿಂದ. ನೋಡಿ ಓದೋಣ, 2 ಪೀಟರ್ 1 ಚಾಪ್ಟರ್ 21 ವರ್ಸ್, 2 ಪೇತ್ರ 1ನೇ ಅಧ್ಯಾಯ 21ನೇ ವಾಕ್ಯ. ಓದ್ತೀರಾ ಪುಷ್ಪಲತಾ ಸಿಸ್ಟರ್? ಓಕೆ, ರಂಗಸ್ವಾಮಿ ಬ್ರದರ್ ಓದ್ತೀರಾ? ಹಾ, 1-2. 1-2 ಅಲ್ಲ, 2ನೇ ಪೇತ್ರ 1ನೇ ಅಧ್ಯಾಯ 21ನೇ ವಾಕ್ಯ. ಯಾಕಂದ್ರೆ ಯಾವ ಪ್ರವಾದನೆಯೂ ಎಂದೂ ಮನುಷ್ಯರ ಚಿತ್ತದಂತೆ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ನೋಡ್ರಾ, ಸತಿ ನೋಡ್ಬೇಕ್ರೆ ಏನ್ರಿ, ಎಂದು ಮನುಷ್ಯರಿಂದ ಚಿತ್ತದಿಂದ ಆಗಿಲ್ಲ, ದೇವರ ಪವಿತ್ರ ಆತ್ಮನ ಹೊಂದಿ ಏನ್ರಿ ದೇವರ ಪವಿತ್ರ ಪ್ರೇರಣೆ ಪ್ರಕಾರ ಮಾಡಂತ ಅವರೆಲ್ಲ ಮಾತಾಡಿದ್ರು ಅಂತ ನೋಡ್ತೀರಿ ಅಲ್ವರ. ಅದಕ್ಕೆ 1454 AD ಏನ್ರಿ ಪ್ರಿಂಟಿಂಗ್ ಪ್ರೆಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಕಂಡಿಡಿದಿದ್ದು ಪ್ರಿಂಟಿಂಗ್ ಪ್ರೆಸ್ ಅವಾಗ ಅಲ್ವರ. ಯಾರಪ್ಪ ಅಂದ್ರೆ ಜೊನಾಸ್ ಗುಟನ್ಬರ್ಗ್ ಅಂತ ಅಂದ್ಬಿಟ್ಟು ಅಲ್ವರ, ಅವರು ಪ್ರಿಂಟಿಂಗ್ ಪ್ರೆಸ್ ಕಂಡಿಡಿತಾರೆ. ಪ್ರಿಂಟಿಂಗ್ ಪ್ರೆಸ್ ಕಂಡಿಡಿದ್ಮೇಲೆ ಪ್ರಿಂಟ್ ಮಾಡಿರೋಂಥ ಮೊದಲನೇ ಪೇಜ್ ಯಾವ್ದಪ್ಪ ನೋಡ್ತೀವಿ ಅಂದ್ರೆ ಬೈಬಲ್. ಪ್ರಿಂಟ್ ಮಾಡಿದಂಥ ಮೊದಲನೇ ಪುಸ್ತಕ ಬೈಬಲ್ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಇವತ್ತು ಕೂಡ ದ ವರ್ಲ್ಡ್ ಅಲ್ಲಿ ನೋಡ್ಬೇಕ್ರೆ ಅಧಿಕವಾಗಿರೋಂಥ ಪ್ರಿಂಟ್ ಆಗಿರೋಂಥ ಒಂದೇ ಬುಕ್ಕು ಯಾವ್ದಪ್ಪ ಅಂತ ನೋಡ್ತೀವಿ ಅಂದ್ರೆ ನಮ್ಮ ಸತ್ಯವೇದ ರೀ. ಲೋಕದಲ್ಲಿ ಎಲ್ಲಾ ಭಾಷೆಯಲ್ಲಿರೋಂಥ ಒಂದೇ ಒಂದು ಪುಸ್ತಕ ಯಾವ್ದಪ್ಪ ಅಂತ ನೋಡ್ತೀನಿ ಅಂತಂದ್ರೆ ಅದು ಬೈಬಲ್ ಅಲ್ವರ. ಅದು ಮಾತ್ರ ಅಲ್ಲ, ಅಧಿಕವಾಗಿ ಜನಗಳು ತೊಗೊಳಂತ ಒಂದೇ ಒಂದು ಪುಸ್ತಕ ಯಾವ್ದಪ್ಪ ಅಂದ್ರೆ ಬೈಬಲ್ ಅಲ್ವರ. ಆಮೇಲೆ ಅಧಿಕವಾಗಿ ಓದುವಂತ ಒಂದು ಪುಸ್ತಕ ಕೂಡ ನೋಡ್ಬೇಕಾದ್ರೆ ಏನ್ರಿ ನಮ್ಮ ಒಂದು ಸತ್ಯವೇದ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರರೇ, ಇನ್ನೊಂದು ಆಶ್ಚರ್ಯವಾದಂತ ವಿಚಾರ ಏನಪ್ಪಾ ಅಂತಂದ್ರೆ,
ಅಧಿಕವಾಗಿ ಏನ್ರಿ ಪ್ರಿಂಟ್ ಆಗಿರೋದು ಓದೋದು ಮಾತ್ರ ಅಲ್ಲ, ಅಧಿಕವಾಗಿ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿರೋಂಥ ಒಂದು ಪುಸ್ತಕ ಯಾವ್ದಪ್ಪ ಅಂತ ನೋಡ್ತೀರಿ ಅಂದ್ರೆ ಬೈಬಲ್ ಅಲ್ವರ. ಅದಕ್ಕೆ ಈ ಸತ್ಯವೇದನ ಏಕೆ ಈ ತರ ಅಂತಂದ್ರೆ ಅದನ್ನ ಆ ರೀತಿ ಏನ್ ಮಾಡಿದ್ದಾರೆ, ಯೂಸ್ ಮಾಡಿದ್ದಾರೆ. ಯಾವ ರೀತಿ ಯೂಸ್ ಮಾಡ್ತಾರೆ? ಕೆಲವು ಜನಕ್ಕೆ ನಿದ್ದೆ ಬರಲ್ಲ ಏನ್ ಮಾಡೋದು, ಬೈಬಲ್ ಓದೋದ್ರಿ. ಅದರ ಬೈಬಲ್ನ ತಲೆ ಕೈ ಇಟ್ಕೊಂಡೇ ಮಾಡೋದು, ಮಲ್ಗೋದು. ಬೈಬಲ್ ತಲೆ ಕೈ ಇಟ್ಕೊಂಡು ಏನ್ ಮಾಡ್ತಾರೆ, ಚೆನ್ನಾಗಿ ಏನಾಗ್ತಾರೆ, ನಿದ್ದೆ ಬರ್ತಾರೆ ನೋಡ್ತೀರಿ. ಅದರ ನಿದ್ದೆ ಬರಲ್ಲ ಏನ್ ಮಾಡೋದು, ಬೈಬಲ್ ಓದೋದಕ್ಕೆ ಶುರು ಮಾಡ್ಕೋ. ಬೈಬಲ್ ಓದಕ್ಕೆ ಶುರು ಮಾಡಿದ್ರೆ ಚೆನ್ನಾಗಿ ತುಕ್ಕುಡ್ಕೆ ಬಂದು ಏನಾಗ್ತದೆ, ಚೆನ್ನಾಗಿ ನಿದ್ದೆ ಬರ್ತಾರೆ. ಕೆಲವು ಜನ ಬೈಬಲ್ ಏನ್ ಮಾಡ್ತಾರೆ ಈ ತರ, ಅದು ಕೂಡ ದೇವರ ಆಶೀರ್ವಾದ ಅಲ್ವರ, ಒಳ್ಳೆ ನಿದ್ದೆ ಕೊಡೋದೇನ್ರಿ ದೇವರ ಕೃಪೆ ಅಂತ ಏನ್ ಮಾಡ್ತಾರೆ, ಯೂಸ್ ಮಾಡ್ತಾರೆ. ಇನ್ ಕೆಲವು ಜನ ಬೈಬಲ್ ಅಲ್ಲಿ ಏನ್ರಿ ಸೇಫ್ ಆಗಿ ಇಡಕ್ಕೆ ಏನ್ ಮಾಡ್ತಾರೆ, ಯೂಸ್ ಮಾಡ್ತಾರೆ. ಅದರ ಎಲೆಕ್ಟ್ರಿಕ್ ಬಿಲ್ಲು, ವಾಟರ್ ಬಿಲ್ಲು. ಕೆಲವು ಜನ ಏನ್ ಮಾಡ್ತಾರೆ, ಪಾಕೆಟ್ ಮನಿ ಕೂಡ ಏನ್ ಮಾಡ್ತಿರ್ತಾರೆ. ಯಾಕಂದ್ರೆ ಯಾರು ಎಲ್ಲಿ ಬೇಕೋ ಕಳ್ತನ ಮಾಡೋದು, ಬೈಬಲ್ ಏನ್ ಮಾಡಕ್ ಹೋಗಲ್ಲ, ಕಳ್ತನ ಮಾಡಕ್ ಹೋಗಲ್ಲ ಅಂತ ಅಂದ್ಬಿಟ್ಟು ಅಲ್ವರ. ಆಮೇಲೆ ನೋಡ್ರಿ, ಬೈಬಲ್ ಅಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ದ ಲಾರ್ಜೆಸ್ಟ್ ಬುಕ್ ಎವರ್ ಟು ಬಿ ಪ್ರಿಂಟೆಡ್ ಆಲ್ಸೋ ಏನಂತಾರೆ, ಒಂದು ಬೈಬಲ್. ಮಾತ್ರ ಸ್ಮಾಲೆಸ್ಟ್ ಪ್ರಿಂಟೆಡ್ ಬುಕ್ ಕೂಡ ಏನಾಗಿದೆ, ಬೈಬಲ್. ಒಂದು ಸ್ಮಾಲ್ ಕೀ ಚೈನ್ ಅಲ್ಲಿ ಒಂದು ಚಿಕ್ಕ ಪುಸ್ತಕದಲ್ಲಿ ಕೂಡ ಏನಾಗಿದೆ, ಪ್ರಿಂಟ್ ಆಗಿದೆ. ನಾವೇನ್ ಮಾಡೋದು ಅಲ್ಲಿ ನೋಡ್ಬೋದು. ಅದರ ಇವನ್ ನಮ್ಮ ಭಾರತ ದೇಶದ ಏನ್ರಿ ಆ ಇವರಿದ್ದಲ್ಲ, ಮಹಾತ್ಮ ಗಾಂಧಿ ಅವರ, ಫಾದರ್ ಆಫ್ ದ ನೇಷನ್ ಆಫ್ ಇಂಡಿಯಾ, ಅವರು ಕೂಡ ಸತ್ಯವೇದಲ್ಲಿರಂತ ವಾಕ್ಯದ ಏನ್ರಿ ಆ ಆಧಾರದ ಮೇಲೆನೆ ನಮ್ಮ ಒಂದು ಭಾರತ ದೇಶಕ್ಕೆ ಮಾಡಿದ್ರು ಸ್ವತಂತ್ರನ ತಂದ್ಕೊಟ್ಟಿದ್ದು ಅಲ್ವರ. ಹೇಳ್ತಾರಲ್ಲ, ಕೆಡಕು ಏನ್ ಮಾಡಕ್ ಹೋಗ್ಬಿಡಿ ನೀವು, ಎದುರ್ಸಕ್ ಹೋಗ್ಬಿಡಿ. ಯಾರು ಒಂದು ಕೆನ್ನೆ ಕೊಡ್ತಾ ಏನ್ ಮಾಡಿ ಇನ್ನೊಂದು ಕೆನ್ನೆ ನೋಡ್ಸಿ ಅಂತ ಹೇಳ್ತಾರಲ್ಲ, ಅದು ನೋಡ್ಬೇಕಾದ್ರೆ ಈ ಒಂದು ವಾಕ್ಯದ ಇನ್ಸ್ಪಿರೇಷನ್ ಮೇಲೆನೆ ಏನ್ ಮಾಡ್ತಾರೆ ಅವರು, ಸತ್ಯಾಗ್ರಹ ಮೂವ್ಮೆಂಟ್ ಅಂತ ಮಾಡ್ತಾರೆ ಅಲ್ವರ. ಅದೇ ನೋಡ್ಬೇಕಾದ್ರೆ ಬೈಬಲ್ ಎಷ್ಟೋ ಜನಗಳಿಗೆ ಬೇರೆ ಬೇರೆ ವಿಧವಾಂತ ರೀತಿಯಲ್ಲಿ ಪ್ರಯೋಜನಗಳಾಗಿದೆ. ಇನ್ನು ಕೆಲವು ಜನ ಕ್ರೈಸ್ತವರುಗಳು ಬೈಬಲ್ನ ಯಾವ ರೀತಿಯಪ್ಪ ಓದ್ತಾರೆ ಅಂತಂದ್ರೆ, ನಮ್ಮ ದಿನ ಕ್ಯಾಲೆಂಡರ್ಲಿ ಒಂದು ವಾಕ್ಯ ಬರ್ತದ್ರಿ. ಅದರ ಆ ವಾಕ್ಯನ ಓದ್ಬಿಟ್ಟು, ಓ ಇವತ್ತು ನಮ್ಗೆ ಅನುದಿನ ವಾಕ್ಯ ನಮಗೆ ಕೊಟ್ಬಿಟ್ಟಿದ್ದಾರೆ, ಈ ವಾಕ್ಯ ದೇವ್ರು ನನಗಾಗಿ ಮಾತಾಡಿದ್ದಾರೆ ಇದ್ರ ಮುಖಾಂತರ ಅಂದ್ಬಿಟ್ಟು ಏನ್ ಮಾಡೋದು ಅಷ್ಟೇ. ಆ ದಿನದಲ್ಲಿ ಪೂರ್ತಿ ಬೈಬಲ್ ಓದೋದು ಇಲ್ಲ, ಬೈಬಲಲ್ಲಿ ಏನು ಮಾಡೋದಿಲ್ಲ. ಇನ್ನು ಕೆಲವು ಜನ ಇದಕ್ಕಿಂತ ಸ್ವಲ್ಪ ಬೆಟರ್ ಆಗಿದ್ದಾರೆ. ಈ ಪರಲೋಕದ ಮನ್ನಾ ಅಂತಬಿಟ್ಟು ಬರ್ತಾರೆ. ಇಸ್ರೇಲ್ ಜನಗಳು ಹೆಂಗೆ ಬೆಳಗ್ಗೆ ಎದ್ಬಿಟ್ಟು ತನ್ನ ಒಂದು ಗುಡಾರ ಮುಂದೆ ಮನ್ನನ ಆಯ್ಕೊಂತ ಇದ್ರು, ಅದೇ ತರ ಬೆಳಗ್ಗೆ ಎದ್ಬಿಟ್ಟು ವಾಕ್ಯದಲ್ಲಿ ಕೆಲವೊಂದು ಏನ್ರಿ ಒಂದು ವಾಕ್ಯಗಳ ಅರ್ಥಗಳನ್ನ ಕೊಟ್ಟಿರ್ತಾರೆ. ಅದನ್ನ ಓದ್ಬಿಟ್ಟು, ಓ ಇವತ್ತು ದೇವ್ರು ನಮ್ಗೆ ಏನ್ ಮಾಡಿದ್ರು, ಒಂದು ಪರಲೋಕದ ಮನ್ನಾ ಕೊಟ್ಟಿದ್ದಾರೆ, ನಮ್ಮ ಆತ್ಮಕ್ಕೆ ತೃಪ್ತಿಯಾಗಿಂತ ಆಹಾರ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಅದೇ ಅಷ್ಟೇ ಮುಗೀತು, ಮುಂದಕ್ಕೆ ಹೊರ್ಟೋಗ್ಬಿಡ್ತಾರೆ. ಇನ್ ಕೆಲವು ಜನ ಬೈಬಲ್ನ ಯಾವ ರೀತಿ ಓಡ್ತಾರೆ ಅಂತಂದ್ರೆ ಏನ್ರಿ ರ್ಯಾಂಡಮ್ ಆಗಿ ಹೇಗೆ ಬಂತಂದ್ರೆ, ಬೈಬಲ್ನ ಮುಚ್ಚಿಬಿಟ್ಟು ಪ್ರಾರ್ಥನೆ ಮಾಡಿ, ದೇವ್ರೇ ಇವತ್ತು ನನ್ಗೆ ಒಂದು ಒಳ್ಳೆ ವಾಕ್ಯ ಕೊಡು ಅಂತ ಏನ್ ಮಾಡೋದು, ಬೈಬಲ್ನ ತೆರೆಯೋದ್ರಿ. ಬೈಬಲ್ನ ತೆರೆದ್ಬಿಟ್ಟು ಯಾವ ಒಂದು ವಾಕ್ಯ ದೇವ್ರು ಕೊಡ್ತಾರೋ ಆ ವಾಕ್ಯದ ಮುಖಾಂತರ ದೇವ್ರು ಏನ್ ಮಾಡೋದು, ಅವನಿಗೆ ಮಾತಾಡೋರೆ ಅಂತ ನಂಬೋದು. ಅದಕ್ಕೆ ಇದೇ ತರ ಒಬ್ಬ ಮನುಷ್ಯ ಇದ್ದಂತೆ, ಕತೆ ಹೇಳ್ತೀನಿ ಕೇಳ್ರಿ. ಅವ್ನು ಏನ್ ಮಾಡ್ತಿದ್ದಂತೆ, ದಿನ ಈ ತರ ಬೈಬಲ್ ಮುಚ್ಚಿ ತೆಗೆದು ಓದ್ತಾ ಇದ್ದಂತೆ. ಯಾರೋ ವಾಕ್ಯ ಬಂದಿದ ತಕ್ಷಣ, ದೇವ್ರು ನಂಗೆ ಇವತ್ತು ವಾಕ್ಯದ ಮುಖಾಂತರ ಮಾತಾಡೋ ಅಂತ ನಂಬ್ತಾ ಇದ್ದಂತೆ. ಹಿಂಗೆ ಇರ್ಬೇಕಾದ್ರೆ ಒಂದ್ಸತಿ ಏನಾಯ್ತು ಅಂತಂದ್ರೆ, ಒಂದು ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗ್ಬೇಕಾಯ್ತಂತೆ. ದೇವರೇ ಇವತ್ತು ಮಿಸ್ ಮಾಡ್ಬೇಡ, ದೇವರೇ ನಂಗೆ ಒಳ್ಳೆ ವಾಕ್ಯ ಕೊಡು ಅಂತ ಅಂದ್ಬಿಟ್ಟು ಪ್ರೇಯರ್ ಮಾಡಿ ತೆಗೆದಂತೆ. ಪ್ರೇಯರ್ ಮಾಡಿ ತೆಗೆದ ತಕ್ಷಣ ಏನಪ್ಪ ವಾಕ್ಯ ಬಂದ್ಬಿಡ್ತು ಅಂತಂದ್ರೆ ಏನ್ರಿ, ಯೇಸು ಕ್ರಿಸ್ತು ಪೇತ್ರನ್ಗೆ ಹೇಳ್ತಾರಲ್ಲ, ಹಿಂದೆ ಹೋಗು ಸೈತಾನನೇ ಅಂತ ಗದರ್ಸ್ತಾರಲ್ಲ, ಆ ವಾಕ್ಯ ಬಂದ್ಬಿಡ್ತಂತೆ. ಹಂಗೆ ಬೇಜಾರಾಗ್ಬಿಡ್ತಂತೆ, ಏನಪ್ಪ ಆಯ್ತು ಈ ಬೈ ಮಿಸ್ ಏನಾಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಬೈಬಲ್ ಮುಚ್ಚಿಬಿಟ್ಟು ತಿರ್ಗಾ ಪ್ರೇಯರ್ ಮಾಡಿ ಏನ್ ಮಾಡದಂತೆ, ಅವನು ತೆಗೆದ್ರೆ ಈ ಸತಿ ಯುವದಾಸ್ ಹೋಗಿ ನೀನ್ ಹಾಕೊಂಡ್ಬಿಟ್ನಲ್ಲ, ಆ ವಾಕ್ಯ ಏನಾಗ್ಬಿಡ್ತಂತೆ, ಬಂದ್ಬಿಡ್ತಂತೆ. ಅದರ ಅಯ್ಯಯ್ಯೋ ಇದೇನಪ್ಪ ಹಿಂಗ ಆಗೋಯ್ತಲ್ಲ ಅಂದ್ಬಿಟ್ಟು ಇನ್ನೊಂದ್ಸರಿ ಪ್ರೇಯರ್ ಮಾಡಿ ತೆಗೆದ್ರೆ ಒಂದು ವಾಕ್ಯ ಬರ್ತೈತೆ, ನೀನು ಹಾಗೆ ಮಾಡಿ ಅಂತ ಅವನಿಗೆ. ಅವ್ರಿಗೇನಾಗ್ಬಿಡ್ತು, ಬೇಜಾರಾಗ್ಬಿಡ್ತು, ಇದೇನಿದು, ಅವ್ರು ಹೇಳ್ದಂತೆನೆ ಮಾಡು ಅಂತ ಅಂತಾರಲ್ಲ, ಹಾಗೆ ನಾನು ನೇಣ್ ಹಾಕೊಬೇಕಾ ಅಂತಂದ್ಬಿಟ್ಟು. ಈ ತರ ಎಲ್ಲ ರ್ಯಾಂಡಮ್ ಆಗಿ ಪ್ರೇಯರ್ ಮಾಡಿ ತೆಗೆದು ಬೈಬಲ್ ಓದ್ರೆ ಬೈಬಲ್ ಮುಖಾಂತರ ದೇವ್ರು ನಾನು ಮಾತಾಡ್ತಾರೆ ಅಂತಂದ್ರೆ ಇದು ಸತ್ಯವೇದ ಓದಂತ ವಿಧ ಅಲ್ಲ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಇಡೀ ಸತ್ಯವೇದನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ಏನ್ರಿ, ನಾವು ಏನ್ರಿ ದಿನ ಹಳೆ ಒಡಂಬಡಿಕೆಯಲ್ಲಿ 2 ಅಧ್ಯಾಯಗಳು, ಹೊಸ ಒಡಂಬಡಿಕೆಯಲ್ಲಿ 1 ಅಧ್ಯಾಯ ಓದ್ತಾ ಬರ್ತಾ ಇದ್ರೆ ಇಡೀ ಬೈಬಲ್ನ ಕೇವಲ ಏನ್ರಿ 1 ವರ್ಷದಲ್ಲಿ ಓದಿ ಮುಗಿಸ್ಬೋದು. ಕೂತ್ಕೊಂಡು ಕಂಟಿನ್ಯೂಸ್ ಆಗಿ ಹೋದ್ರೆ 3 ದಿನದಲ್ಲಿ ಏನ್ ಮಾಡೋದು, ನಾವು ಮುಗಿಸ್ಬೋದು ಅಲ್ವರ. ಅದನ್ನ ನೋಡ್ಬೇಕ್ರೆ ಈ ತರ ನೀವೆಲ್ಲರೂ ಇದ್ದೀರಾ, ಖಂಡಿತವಾಗೂ ನೀವೆಲ್ಲ ಬೈಬಲ್ನ ಓದಿದ್ದೀರಾ ಅಂತ ತಿಳ್ಕೊಂತೀನಿ, ಸುಮಾರು ಸತಿ ಓದಿರ್ತೀರಾ ಅದರ. ಆದ್ರೂ ನಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಇರ್ತಾರೆ, ಏನಪ್ಪಾ ಇವತ್ತು ಕ್ರಿಶ್ಚಿಯನ್ಸ್ ಅಲ್ಲಿ ಇರೋದು ಒಂದೇ ಬೈಬಲ್, ಅದು ಎಷ್ಟು ಡಿನಾಮಿನೇಷನ್ಸ್ಗಳಿದೆ ಅಲ್ಲ, ಕ್ಯಾಥೋಲಿಕ್ ಅಂತೆ, ಅದ್ರ ರೋಮನ್ ಕ್ಯಾಥೋಲಿಕ್ ಅಂತೆ, ಆರ್ಥೋಡಾಕ್ಸ್ ಕ್ಯಾಥೋಲಿಕ್ ಅಂತೆ,
ಅಲ್ವರ. ಆಮೇಲೆ ಪ್ರೊಟೆಕ್ಷನ್ಸ್ ಅಂತೆ ಅದ್ರಲ್ಲಿ ನೋಡ್ಬೇಕಾರೆ ಏನ್ರಿ, ಮೆಥಡಿಸ್ಟು, ಬ್ಯಾಪ್ಟಿಸ್ಟು, ಕ್ಯಾಲ್ವಿನಿಸ್ಟು, ಪ್ರಿಸ್ಬಿಟೇರಿಯನು, ಪೆಂಟಿಕಾಸ್ಟು, ಸಿಲಾನ್ ಪೆಂಟಿಕಾಸ್ಟು, ಟ್ರಿನಿಟೇರಿಯನ್ಸು, ಆಮೇಲೆ ನೋಡ್ಬೇಕಾರೆ ಏನ್ರಿ ಎಷ್ಟೋ ಒಂದು ಡಿನಾಮಿನೇಷನ್ಸ್ಗಳಾಗಿದೆ ಇದೆ ಅದರ. ಇಷ್ಟೊಂದು ಡಿನಾಮಿನೇಷನ್ಸ್ಗಳಲ್ಲಿ ಯಾವ್ದು ಸರಿ, ನಾವು ಹೇಗೆ ಚೆಕ್ ಮಾಡೋದು ಅದರ, ಹೇಗೆ ಚೆಕ್ ಮಾಡೋದು ಅಂದರೆ ಸತ್ಯವೇದ ನಾವು ಓದೋದು ನಾವು ಏನು ಮಾಡಬೇಕು, ಫಸ್ಟ್ ಅದಕ್ಕೆ ಕಲಿಬೇಕು. ಹೇಗೆ, ಏನು ಅರ್ಥ ಮಾಡ್ಕೊಳೋದಂಗೆ ಅಂತಂದರೆ, ಉದಾಹರಣೆಗೆ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ್ರಿ ಸತ್ಯವೇದದಲ್ಲಿ ಹೇಗಿದೆ, ಇದನ್ನ ಹೇಗೆ ಅರ್ಥ ಮಾಡ್ಕೊಳೋದು, ಯಾಕೆ ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಆಸ್ಪದಗಳಿದೆ ಅಂತ ನೋಡೋಣ. ಅದರ ಮೊದಲನೇದಾಗೆ ದೇವರು ಆದಾಮ್ಗೆ ಏನಂತಂದ್ರು, ಈಡೇನ್ ತೋಟದಲ್ಲಿರೋಂಥ ಎಲ್ಲ ಮರದ ಹಣ್ಣುಗಳೇ ಮಾಡೋದು ನೀನು ಎಚ್ಚೆತ್ತವಾಗಿ ತಿನ್ನು ಅಂತಂದ್ರು. ಆದರೆ ಒಂದೇ ಒಂದು ಮರದ ಹಣ್ಣು ಏನು ಮಾಡಕ್ ಹೋಗ್ಬೇಡ, ಇನ್ನು ತಿನ್ನಕ್ ಹೋಗ್ಬೇಡ, ತಿನ್ನೋದಿನ್ನು ಸತ್ತೇ ಸಾಯಿವೆ ಅಂತ ಹೇಳ್ತಾರೆ. ಕರೆಕ್ಟಾ? ಸರಿ, ವಾಕ್ಯ ಓದೋಣ. ಆದಿಕಾಂಡದಲ್ಲಿ 2ನೇ ಅಧ್ಯಾಯ 16 ಮತ್ತು 17, Genesis 2:16 and 17. ಪುಷ್ಪಲತಾ ಸಿಸ್ಟರ್ ಓದಿ. 2:16 ಅಲ್ಲ, 2:16 ಅಲ್ಲ ಸರ್? ಕರೆಕ್ಟ್. ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವೆ ಎಂದು ವಿಧಿಸಿದನು. ವೆರಿ ಗುಡ್. ತಿನ್ನಬೇಡ, ತಿಂದ ದಿನ ಸತ್ತೇ ಹೋಗುವಿ. ವಾಯ್ಸೇ ಕೇಳಿಸ್ತಾನ. ಅದರ ತಿಂದ ದಿನ ಏನಾಗ್ತೀಯಾ, ಸತ್ತೇ ಹೋಗುವಿ ಅಂತ ಹೇಳ್ತಾರೆ. ಅಂದ್ರೆ ಆದಾಮು ದೇವ್ರ ಆಜ್ಞೆ ಪ್ರಕಾರ ಯಾವತ್ತು ಹಣ್ಣ ತಿಂದೋ ಅವತ್ತೇ ಸತ್ತೋಗಿರ್ಬೇಕು. ಸತ್ತೋದ್ನಾ ಅಂತ ನೋಡಿದ್ರೆ ಅವ ಸತ್ತಿಲ್ಲ ರೀ. ಆದಾಮು 930 ವರ್ಷ ಬದುಕಿದ್ನಂತೆ. ನೋಡಿ ವಾಕ್ಯ ಇದೆ, ಓದೋಣ. ಅದೇ Genesis 5:5, ಆದಿಕಾಂಡ 5:5. ರೂತ್ ಸಿಸ್ಟರ್ ಓದ್ಬೋದಾ? ಓಕೆ, ಮಧು ಬದರ್ ಓದ್ತೀರಾ? ಓದಿ, ರೂತ್ ಸಿಸ್ಟರ್ ಓದಿ. ಅವನು 930 ವರ್ಷ ಬದುಕಿ ಸತ್ತನು. ನೋಡ್ರ, ಅವನೇನಂತೆ 930 ವರ್ಷ ಬದುಕಿ ಸತ್ತು. ಒಟ್ಟು ಅದರ ಎಷ್ಟಂತೆ 930 ವರ್ಷ ಬದುಕಂತೆ. ಅದೇಗಪ್ಪ, ಆ ದೇವ್ರು ಹೇಳಿದ್ಮೇಲೆ ಹಣ್ಣು ತಿಂದಿನ ಸಾಯ್ಬೇಕು ತಾನೆ, ಇವನು ಹೆಂಗೆ 930 ವರ್ಷ ಬದುಕಿದ್ದ? ಅದಕ್ಕೆ ಕೆಲವು ಜನ ಉತ್ತರ ಕೊಡೋದೇನಪ್ಪ ಅಂದ್ರೆ, ಬ್ರದರ್ ಅವನು ಆತ್ಮಿಕವಾಗಿ ಅವತ್ತು ಸತ್ತೋಗ್ಬಿಟ್ಟ, ದೈಹಿಕವಾಗಿ ಸತ್ತಿದ್ದು 930 ವರ್ಷ. ಅಂದ್ರೆ ಮನುಷ್ಯನ್ಗೆ 2 ಥರ ಸಾವಿದೆ ಅಂತ ಏನ್ ಮಾಡ್ತಾರೆ, ಹೇಳ್ಬಿಡ್ತಾರೆ. ಸರಿ ಬಾ, ಇವಾಗ ಈ ಉತ್ತರ ಈ ಪ್ರಶ್ನೆಗೆ ಸರಿಯಾಗಿದೆಯೋ ಇಲ್ವೋ ಅಂತ ನಂಬೋದು ಹೇಗೆ ನಾವು? ಇದಕ್ಕೆ ಸತ್ಯವೇದದಲ್ಲಿ ಆಧಾರ ಏನಾಗಿರ್ಬೇಕು, ಇರಬೇಕು. ಆಧಾರ ಇದೆಯಾ? ಸತ್ಯವೇದ ಹೇಳ್ತಾರ ನಂಗೆ ಅಂತ ನೋಡಿದ್ರೆ, ಸತ್ಯವೇದ ಏನ್ ಹೇಳ್ತಾರೆ, ಮನುಷ್ಯನ ಹೇಗೆ ಸೃಷ್ಟಿ ಮಾಡೋದು ನೋಡಿ. ಒಬ್ಬ ಮನುಷ್ಯ ಆತ್ಮಿಕವಾಗಿ ಸಾಯ್ಬೇಕು ಅಂದ್ರೆ ಆತ್ಮಿಕವಾಗಿ ಸೃಷ್ಟಿ ಮಾಡಲ್ಪಟ್ಟಿರ್ಬೇಕು. ಆತ್ಮಿಕವಾಗಿ ಸೃಷ್ಟಿ ಮಾಡಲ್ಪಟ್ರೇನೆ ಅವನು ಆತ್ಮಿಕವಾಗಿ ಸಾಯಕ್ಕೆ ಸಾಧ್ಯ. ಆತ್ಮಿಕವಾಗಿ ಸೃಷ್ಟಿ ಮಾಡಲ್ಪಡ್ಲೇ ಇಲ್ಲ ಅಂದ್ರೆ ಅವನು ಆತ್ಮಿಕವಾಗಿ ಸಾಯೋದಕ್ಕೆ ಹೆಂಗ್ ಸಾಧ್ಯ? ಕರೆಕ್ಟ್ ಅಲ್ವಾ? ಇದಕ್ಕೆ ಸತ್ಯವೇದದಲ್ಲಿ ಆಧಾರ ಇರ್ಬೇಕಲ್ವಾ? ಸತ್ಯವೇದ ಏನ್ ಹೇಳ್ತಾರೆ, ಓದೋಣ. 1ನೇ ಕೊರಿಂಥ 15:46-47. ಮಧು ಬದರ್ ಓದ್ತೀರಾ? 1 Corinthians 15 chapter 46 and 47. ಮಧು ಬದರ್. ಓಕೆ, ಕಲ್ಪನಾ ಸಿಸ್ಟರ್ ಓದ್ಬೋದಾ ಬೈಬಲ್? ಕಲ್ಪನಾ ಸಿಸ್ಟರ್, ಯಾರು ಬೈಬಲ್ ಓದಂಗಿದೆ ಅಲ್ಲಿ ಮ್ಯೂಟ್ ಮತ್ತೆ ಅನ್ಮ್ಯೂಟ್ ಅಂತ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿ ಓದಿದ್ರೆ ನಿಮ್ಗೆ ಓದಕ್ಕಾಗ್ಬೋದು. ಓದ್ರಿ. ಆತ್ಮಿಕವಾದದ್ದು ಮೊದಲನೆಯದಲ್ಲೂ ಪ್ರಕೃತವಾದದ್ದು ಮೊದಲನೇದು, ಆಮೇಲೆ ಆತ್ಮಿಕವಾದದ್ದು. ಮೊದಲನೆಯ ಮನುಷ್ಯನು ಭೂಮಿಯೊಳಗಿಂದ ಉತ್ಪತ್ತನಾಗಿ ಮಣ್ಣಿಗೆ ಸಂಬಂಧಪಟ್ಟವನು, 2ನೆಯ ಮನುಷ್ಯನು ಪರಲೋಕದಿಂದ ಬಂದವನು. ನೋಡ್ರ ಎಷ್ಟು ಕ್ಲೀನಾಗಿ ಹೇಳ್ತೀನಿ. ಆತ್ಮಿಕವಾದದ್ದು ಮೊದಲನೇದ ಅಲ್ಲ. ಆದಾಮ್ನ ಸೃಷ್ಟಿ ಮಾಡ್ಬೇಕಾದ್ರೆ ದೇವರು ಆತ್ಮಿಕವಾಗಿ ಸೃಷ್ಟಿನೇ ಮಾಡಲಿಲ್ಲ ಅಲ್ವರ. ಪ್ರಕೃತವಾದದ್ದು ಮೊದಲನೇದು. ದೇವರ ಮನುಷ್ಯನ ಸೃಷ್ಟಿ ಮಾಡೋಕೆ ಪ್ರಕೃತಿಕವಾಗಿಯೇ ಸೃಷ್ಟಿ ಮಾಡಿದ್ದು, ಭೂಲೋಕಕ್ಕೆ ಸಂಬಂಧವಾಗಿ ಸೃಷ್ಟಿ ಮಾಡಿದ್ರಿ. ಅದರ ಆತ್ಮಿಕವಾಗಿ ಬಂದಿದ್ದು ಯಾರಪ್ಪ ಅಂದ್ರೆ 2ನೇ ಮನುಷ್ಯ ಪರಲೋಕದಿಂದ ಬಂದಂತ ನಮ್ಮ ಕರ್ತನೋ. ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡ್ತೀವಿ. ಮತ್ತೆ ಆದಾಮು ಆತ್ಮಿಕವಾಗಿ ಸೃಷ್ಟಿ ಮಾಡಲು ಪಡ್ಲಿಲ್ಲ ಅಂದ್ರೆ ಆತ್ಮಿಕವಾಗಿ ಸಾಯೋದಕ್ಕೆ ಹೆಂಗ್ ಸಾಧ್ಯ ಅಲ್ವರ? ಇದು ನಾವೇನ್ ಮಾಡ್ಬೇಕು, ಸತ್ಯವೇದದಲ್ಲಿ ಮಾಡಬೇಕು, ನಾವು ಕ್ಲೀನಾಗೆ ನಾವು ನೋಡ್ಬೇಕು. ನೋಡಿ, ಇದು ಮೊದಲನೇ ಒಂದು ಪ್ರಶ್ನೆ. ಈ ಪ್ರಶ್ನೆಗಳ ಉತ್ತರ ನೋಡೋಣ ನಾವು, ಓಕೆನಾ? ಸತ್ಯವೇದ ಮುಖಾಂತರ ಉತ್ತರ ನೋಡೋಣ. ಅದರ 2ನೇದು ಏನಪ್ಪಾ ಅಂದ್ರೆ, ಮತ್ತೇನ ಬರೆದಂತ ಸುವಾರ್ತೆ 19ನೇ ಅಧ್ಯಾಯ 23 ಮತ್ತೆ 24. ಹೋದ್ರಿ
ಮ್ಯಾಥ್ಯೂ 19 ಚಾಪ್ಟರ್ 23 and 24. ಮಧು ಬ್ರದರ್ ಓದ್ಬೋದಾ? ಆಗ ಯೇಸು ತನ್ನ ಶಿಷ್ಯರನ್ನು ನೋಡಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಐಶ್ವರ್ಯವಂತನು ಪರಲೋಕ ರಾಜ್ಯದಲ್ಲಿ ಸೇರುವುದು ಕಷ್ಟ. ಕಂಟಿನ್ಯೂ ಮಾಡಿ ಇಷ್ಟ. ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೋಜಿಯ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂದು ನಿಮಗೆ ತಿರುಗಿ ಹೇಳುತ್ತೇನೆ ಅಂದನು. ನೋಡ್ರ, ಇಲ್ಲಿ ನೋಡ್ಬೇಕಾದ್ರೆ ನಾವು ಏನಪ್ಪ ನೋಡ್ತೀರಿ ಅಂತಂದ್ರೆ, ಏನ್ರಿ ಐಶ್ವರ್ಯವಂತರು ದೇವ್ರ ರಾಜ್ಯದಲ್ಲಿ ಸೇರೋದ್ ಕಷ್ಟ, ಒಂಟೆ ಸೂಜಿಯ ಕಣ್ಣಲ್ಲಿ ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಇವಾಗ ನಾವು ಸೂಜಿ ಕಣ್ಣೆಲ್ಲ ನೋಡಿದ್ದೀರಿ. ಅದರ ಸೂಜಿ ಕಣ್ಣಲ್ಲಿ ಏನ್ರಿ ದಾರ ಪೋಣಿಸೋದೇ ಕಷ್ಟ ಅಂತೆ. ಇನ್ನು ಒಂಟೆ ಹೆಂಗಪ್ಪ ಹೋಗೋದಿಕ್ ಸಾಧ್ಯ ಅಲ್ವರ? ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ, ಒಂಟೆ ಹೆಂಗೆ ಹೋಗೋದಿಕ್ ಸಾಧ್ಯ? ಇದು ಅರ್ಥ ಏನು ಅದರ? ಇದನ್ನ ಹಿಂಗೆ ಅರ್ಥ ತೊಗೊಳಕಾಯ್ತದ? ಯೋಚನೆ ಮಾಡ್ರಿ. ಏನು ಹಂಗಾರೆ ಅವ್ರು ಏಸುಕು ಹೇಳೋ ಪ್ರಕಾರ ನೋಡ್ದಂದ್ರೆ ಒಂಟೆ ಇಷ್ಟು ದೊಡ್ಡದಾಗಿರ್ಬೇಕು, ಸಾರಿ ಸೂಜಿ ದೊಡ್ಡದಾಗಿರ್ಬೇಕು, ಒಂಟೆನೇ ಅವಾಗ ಹೋಗೋದಕ್ಕೇನ್ರಿ ಸಾಧ್ಯ? ಅದನ್ನ ಹಂಗೆ ಹಿಂಗೆ ಅರ್ಥ ಮಾಡ್ಕೊಳಕ್ ಸಾಧ್ಯ ಅಲ್ವರ? ಏನಿದೆ ಅರ್ಥ? ಸತ್ಯವೇದನ ಹೇಗೆ ಓದೋದು? ಇನ್ನೊಂದು ವಾಕ್ಯ ಓದೋಣ. ಎಲ್ಲಪ್ಪ ಅಂದ್ರೆ ಕೀರ್ತನೆ 137:9. ವಿಲಾಸ್ ಪದರ್ ಓದ್ಬೋದಾ? ವಿಲಾಸ್ ಪದರ್ ಬೈಬಲ್ ಓದ್ತೀರಾ? ಆಗ್ತಾರೆ ಕನ್ನಡದಲ್ಲಿ? ಫಸ್ಟ್ ಸಾಮ್ಸ್ 137:9. ವಿಲಾಸ್ ಪದರ್. ಓಕೆ, ಓದಿ. ನಿನ್ನ ಮಕ್ಕಳನ್ನು ಹಿಡಿದು ಬಂಡೆಗೆ ಅಪ್ಪಳಿಸುವವನು ಭಾಗ್ಯ ಹೊಂದಲು. ನೋಡ್ರ, ಏನ್ ಹೇಳ್ತಾರೆ? ನಿನ್ನ ಮಕ್ಕಳನ್ನು ಹಿಡಿದು ಬಂಡೆಗೆ ಅಪ್ಪಳಿಸುವವನು ಭಾಗ್ಯವಂತನು ಅಂತ ಹೇಳ್ತಾರೆ. ಏನಪ್ಪ, ಮಕ್ಳು ಹುಟ್ಟೋದೇ ಈ ಕಾಲದಲ್ಲಿ ಕಷ್ಟ ಅಂತೆ. ಆ ಹುಟ್ಟಿದ ಮಕ್ಕಳನ್ನ ತೊಗೊಂಡು ಬಂಡೆಗೆ ಅಪ್ಪಳಿಸ್ಬೇಕಂತೆ. ಮಕ್ಳಿಗೆ ಹೊಡೆದ್ರೇನೆ ಗೌರ್ಮೆಂಟವರು ಬಂದು ಕೇಸ್ ಹಾಕ್ಬಿಡ್ತಾರೆ. ಇನ್ನು ಮಕ್ಳನ್ನ ತೊಗೊಂಡೋಗಿ ಬಂಡೆಗೆ ಅಪ್ಪಳಿಸಿದ್ರೆ ಸತ್ತೋಗಲ್ಲ ಮಕ್ಕಳು. ಹಂಗೆ ಮಾಡೋನು ಭಾಗ್ಯವಂತನು ಅಂತ ಏನು ಮಾಡ್ತಾರೆ ಸತ್ಯವೇದ ಹೇಳ್ತಾರೆ. ಇದು ಹೆಂಗೆ ಅರ್ಥ ಮಾಡ್ಕೊಳೋಣ ಅದರ? ಇನ್ನೊಂದಿದೆ ಪ್ರಶ್ನೆ ನೋಡಿ, ಓದೋಣ. ಮ್ಯಾಥ್ಯೂ 13:12. ಮತ್ತೆಯ 13:12. ಮತ್ತೆಯ 13:12. ಬೇರೆ ಸಹೋದರ ಸಹೋದರಿಗಳು ಕೂಡ ಬೈಬಲ್ ಓದ್ಬೋದು. ಸ್ವರ್ಣಲತಾ ಸಿಸ್ಟರ್, ಸಂಜಯ್ ಬದರ್, ಅಲೆಕ್ಸ್ ಬದರ್, ಅಶೋಕ್ ಬದರ್, ಡ್ಯಾನಿಯಲ್ ಬದರ್. ಓದ್ರಿ ಬದರ್. ನಾನು ಅವರ ಸಂಗಡ ಸ್ವಾಮ್ಯರೂಪವಾಗಿ ಮಾತಾಡುವುದಕ್ಕೆ ಕಾರಣವೇನೆಂದರೆ, ಅವರಿಗೆ ಕಣ್ಣಿದ್ದರೂ ನೋಡಲಿಲ್ಲ, ಕಿವಿಯಿದ್ದರೂ ಕೇಳುವುದಿಲ್ಲ, ಮತ್ತು 12ನೇ ವಾಕ್ಯ. ಯಾಕೆಂದರೆ ಇದ್ದವನಿಗೆ ಕೊಡಲ್ಪಡುವುದು ಅವನಿಗೆ ಮತ್ತು ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು. ವೆರಿ ಗುಡ್. ಅದ ನೋಡಿ, ಯಾಕೆಂದ್ರೆ ಏನಂತಾರೆ? ಇದ್ದವನಿಗೆ ಕೊಡಲ್ಪಡುವುದು, ಅವನು ಮತ್ತು ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದಿದ್ದು ತೆಗೆಲ್ಪಡುವುದು ಅಂತ ಹೇಳ್ತಾರೆ. ಇದ್ದವನಿಗೆ ಕೊಡ್ತಾರಂತಾರೆ, ಅವಾಗಿನ್ನ ಜಾಸ್ತಿ ಆಗ್ತಂತೆ. ಯಾರ ಹತ್ರ ಇಲ್ವೋ ಅವಂತ ಇರೋದು ಕೂಡ ಕಿತ್ಕೊಂಡ್ಬಿಡ್ತಾರಂತಾರೆ. ಇದೇನು ನ್ಯಾಯಪ್ಪ? ದೇವ್ರು ಯಾರು ಕೊಡ್ಬೇಕು? ಯಾರಿಗಿಲ್ವೋ ಅವ್ರಿಗೆ ಕೊಡ್ಬೇಕು ಅಲ್ವರ? ಅದು ಬಿಟ್ಬಿಟ್ಟು ಯಾರಿಗಿದ್ಯೋ ಅವನಿಗೆ ಕೊಡ್ತಾರಂತಾರೆ. ಯಾರ ಹತ್ರ ಇಲ್ವೋ ಇರೋದು ಕೂಡ ಕಿತ್ಕೊಂಡ್ಬಿಡ್ತಾರಂತಾರೆ. ಇದೇನು ನ್ಯಾಯ ಅದರ? ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಇವಾಗ ಈ ಸತ್ಯವೇದದಲ್ಲಿ ಈ ಥರ ಎಷ್ಟೋ ವಿಚಾರಗಳೇನಾಗಿದೆ ನಮಗೆ ಇದೆ ಅದರ? ಇದನ್ನ ಹಿಂಗೆ ಅರ್ಥ ಮಾಡ್ಕೊಡೋದು ಅದರ? ಈ ಥರ ನೀವು ಎಷ್ಟೋ ಸತ್ಯವೇದ ಓದ್ಬೇಕಾದ್ರೆ ನಿಮ್ಗೆ ಹಲವಾರು ಅಂಶಗಳು ಬರ್ತವೆ. ನಾನು ಕೊಟ್ಟಿದ್ದು ಸ್ವಲ್ಪ ಎಕ್ಸಾಂಪಲ್ಸ್ ರೀ. ಎಷ್ಟೋ ವಿಚಾರಗಳು ನಿಮ್ಗೆ ಅರ್ಥ ಆಗಿರಲ್ಲ. ಅರ್ಥ ಮಾಡ್ಕೊಬೇಕು ಅಂತ ತುಂಬ ಆಸೆ ಇರ್ತದೆ ನಿಮಗೆ. ಆವಾಗ ನಾವು ಹೆಂಗೆ ಅರ್ಥ ಮಾಡ್ಕೊಂಡು ಪ್ರಶ್ನೆ ಇರ್ತಾರೆ ಅದರ? ಇದಕ್ಕೆ ಸರಿಯಾದ ರೀತಿ ಉತ್ತರ ನಮ್ಗೆ ಏನಾಗಿರಲ್ಲ, ಸಿಕ್ಕಿರಲ್ಲ. ಇವತ್ತು ಇದನ್ನ ಸತ್ಯವೇದ ಮುಖಾಂತರ ನಾವೇನು ಮಾಡೋಣ ನೋಡೋಣ. ಅದಕ್ಕೆ ಹೇಳೋದು ಬೈಬಲ್ ಇಸ್ ದ ಮೋಸ್ಟ್ ಮಿಸ್ಅಂಡರ್ಸ್ಟುಡ್ ಬುಕ್ ಅದರ? ಅದಕ್ಕೆ ಇದನ್ನ ಹೇಗೆ ಅರ್ಥ ಮಾಡ್ಕೊಬೇಕು ಅಂದರೆ ನಾವೇನು ಮಾಡಬೇಕು ಅಂದರೆ ನಮ್ಮ ರಕ್ಷಕನಾಗಂತ ಯೇಸು ಕ್ರಿಸ್ತ ಅಂತ ಕೇಳಬೇಕು. ಯೇಸು ಕ್ರಿಸ್ತ ಹೇಳ್ತಾರೆ, ಬೇಡಿಕೊಳ್ಳಿರಿ ನಿಮಗೆ ಕೊಡಲ್ಪಡುವುದು, ಹುಡುಕಿರಿ ನಿಮಗೆ ಸಿಗುವುದು, ತಟ್ಟಿರಿ ನಿಮ್ಗೆ ಏನಂತಾರೆ ತಿಳಿಪಡ್ತಾರೆ. ನಾವು ಹುಡುಕಿ ತಟ್ಟಿ ಪ್ರಾರ್ಥನೆಯಲ್ಲಿ ಕೇಳಿದ್ರೆ ಖಂಡಿತವಾಗೂ ನಮ್ಮ ರಕ್ಷಕನೋ ನಮ್ಮ ಕರ್ತನೋ ಸತ್ಯವೇದ ಮುಖಾಂತರ ನಮ್ಗೆ ಏನು ಮಾಡ್ತಾರೆ? ಹುಡುಕಿ ಉತ್ತರನ ಕೊಡ್ತಾರೆ.
ಹೇಗೆ ಸತ್ಯವೇದಲ್ಲಿ ಹುಡ್ಕೋದು ಅಂತ ನಮ್ಗೆ ಹೇಳ್ಕೊಡ್ತಾರೆ. ಕೇಳಬೇಕು, ದೇವರೇ ಬೈಬಲ್ ಲಾಕ್ ಆಗಿದೆ, ಇದು ಬಿಗಿದ್ ಕೊಡು ಅಂತಂದ್ರೆ ದೇವ್ರು ಕೊಡದೇ ಇರ್ತಾರ? ಕೊಡ್ತಾರೆ. ಇದನ್ನ ಅರ್ಥ ಮಾಡ್ಕೊಬೇಕಾದ್ರೆ ಬೈಬಲ್ನ 3 ಬಿಗಿದ ಕೈ ಇದೆ, ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ. 3 ಕೀಸ್. ಏನಪ್ಪ ಅದು ಕೀ? ಮೊದಲನೇ ಬಿಗಿದ ಕೈ ಯಾಕಪ್ಪ ಅಂತಂದ್ರೆ ಸತ್ಯವೇದನ ಹುಡುಕಿ ಓದ್ಬೇಕ್ರಿ. ಹೆಂಗ್ ಓದ್ಬೇಕು? ಹುಡುಕಿ ಓದ್ಬೇಕು ಅಲ್ವರ. ಅಂದ್ರೆ ಏನು ನಿಮ್ಗೆ ಹೇಳ್ತೀನಿ ನೋಡಿ, ಓದಿ. ಯೆಶಾಯ 34:16. ಯೆಶಾಯ 34:16 ಓದ್ರಿ. ಇಲ್ಲಿ ನಮ್ಮ ಸ್ವರ್ಣಲತಾ ಸ್ಟಾರ್, ಸಂಜಯ್ ಬದರ್, ವಿಲಾಸ್ ಬದರ್, ದಯವಿಟ್ಟು ಓದ್ರಿ ಬೈಬಲ್ಗಳು. ಹಾ, ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ, ಇವುಗಳಲ್ಲಿ ಯಾವುದೂ ಇಲ್ಲದಿರದು, ಎಲ್ಲವೂ ಜೊತೆ ಜೊತೆಯಾಗಿರುವವು. ಆತನ ಬಾಯಿಂದ ಅಪ್ಪಣೆಯಾಯಿತಲ್ಲವೇ, ಆತನ ಆತ್ಮವು ಇವುಗಳನ್ನು ಒಟ್ಟಿಗೆ ಬರಮಾಡಿತಷ್ಟೇ. ನೋಡ್ರ ಅದೇ ಹೇಳ್ತಾರೆ, ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ, ಒಂದು ಇಲ್ಲದಿರೋದು ಅಂತ ಹೇಳ್ತಾರೆ. ಏನ್ ಇಲ್ಲದಿರೋದು ಅಂತಂದ್ರೆ ಏನ್ರಿ? ಎಲ್ಲಾ ನಿಮ್ಮ ಪ್ರಶ್ನೆಗಳಿಗೆ ಸತ್ಯವೇದೇ ಇದೆ, ಉತ್ತರ ಇದೆ. ಉತ್ತರ ಇಲ್ದಿರೋದು ಯಾವುದೂ ಇಲ್ಲ. ಆದ್ರೆ ನಾವೇ ಮಾಡಕ್ಕೋ ಆ ಪ್ರಶ್ನೆಗೆ ಉತ್ತರನ ಹುಡುಕ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹುಡುಕಿ ಓದಿರಿ ಅಂತ ಹೇಳ್ತಾರೆ. ಸರಿ, ಇದು ಹೇಗೆ ಹುಡ್ಕೋದು? ಅಲ್ಲಿ ಹೇಳ್ತಾರಲ್ಲ ಏನ್ರಿ, ಎಲ್ಲವೂ ಜೊತೆ ಜೊತೆಯಾಗಿರ್ತದೆ. ಏನ್ ಜೊತೆ ಅಂದ್ರೆ ಈ ಬೈಬಲ್ ಜೊತೆ ಅಂದ್ರೆ ಏನಪ್ಪ? ನಾವು ಲೋಕದಲ್ಲಿ ತಗೊಂಡಂದ್ರೆ ಉತ್ತರ ದಿಕ್ಕಿಗೆ ದಕ್ಷಿಣ ದಿಕ್ಕು ಜೊತೆ, ಪೂರ್ವ ದಿಕ್ಕಿಗೆ ಪಶ್ಚಿಮ ದಿಕ್ಕು ಜೊತೆ. ಅದರ ನಾವು ಹತ್ರ ನೆಗೆಟಿವ್ ಪೋಲ್ಗೆ ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್ಗೆ ಪಾಸಿಟಿವ್ ಚಾರ್ಜ್ ಏನ್ರಿ ಜೊತೆ ಆಗಿರ್ತದೆ ಅಲ್ವರ. ಗಂಡಿಗೆ ಜೊತೆ ಆದೋ ಹೆಣ್ಣು. ಇದೇ ತರ ಸತ್ಯವೇದದಂತ ಪ್ರಶ್ನೆಗಳಿಗೆ ಜೋಡಿ ಆದಪ್ಪ ಅಂದ್ರೆ ಉತ್ತರ. ಅಂದ್ರೆ ಎಲ್ಲಾ ಪ್ರಶ್ನೆಗಳಿಗೂ ಸತ್ಯವೇದರ ಉತ್ತರ ಇಡ್ತಾರೆ, ಹುಡುಕ್ರಿ. ಯಾಕಪ್ಪ ಅಂದ್ರೆ ದೇವರು ತನ್ನ ಬಾಯಿನಲ್ಲಿ ಏನ್ ಮಾಡಿದ್ದಾರೆ? ಅಪ್ಪಣೆ ಮಾಡಿದ್ದಾರೆ. ದೇವ್ರು ತನ್ನ ಬಾಯಿನಲ್ಲಿ ನುಡಿದಿದ್ದಾರೆ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಆತನ ಆತ್ಮವು ಇವುಗಳೆಲ್ಲವನ್ನು ಬರಮಾಡ್ತಾರಂತೆ. ತನ್ನ ಆತ್ಮ, ದೇವರ ಪವಿತ್ರ ಆತ್ಮ ಇವೆಲ್ಲವನ್ನು ಕೂಡಿಸ್ತಾರಂತೆ. ಅದಕ್ಕೆ ಸತ್ಯವೇದ ಹುಡುಕ್ನ ಓದ್ಬೇಕು. ಎಲ್ಲಾ ಪ್ರಶ್ನೆಗಳಿಗೆ ಸತ್ಯವೇದರ ಉತ್ತರ ಏನಾಗಿರ್ಬೇಕಿರ್ಬೇಕು? ವಾಕ್ಯಕ್ಕೆ ವಾಕ್ಯ ಜೋಡಣೆ ಆಗಿರ್ಬೇಕು. ವಾಕ್ಯಕ್ಕೆ ವಾಕ್ಯನ ಏನಾಗಿರ್ಬೇಕು? ಉತ್ತರ ಆಗಿರ್ಬೇಕು. ಬೈಬಲ್ಗೆ ಬೈಬಲೇ ಡಿಕ್ಷನರಿ ಅಲ್ವರ. ಇದು ಮೊದಲನೇ ಕೀ, ಮೊದಲನೇ ಪಾಯಿಂಟ್ ನಮ್ಮ ಮನಸ್ಸಲ್ಲಿ ಕ್ಯಾಪ್ಟನ್ ಇಟ್ಕೊಬೇಕಾಗುತ್ತೆ. ಎರಡನೇದು ಏನಪ್ಪ ಅಂದ್ರೆ ಸತ್ಯವೇದನ ಹೇಗೆ ಓದೋದು ಅಂತಾರೆ ಏನ್ರಿ? ಆದಿಕಾಂಡದಿಂದ ಪ್ರಕಟಣೆವರೆಗೂ ಓದೋದು ಸರಿ, ಅದೇ ಇಂಪಾರ್ಟೆಂಟ್ ಅಲ್ಲ ರೀ, ಅದೇ ಫೈನಲ್ ಅಲ್ಲ. ಅದಕ್ಕಿಂತ ಮುಖ್ಯವಾಗಿರೋಂಥ ಒಂದು ವಿಧ ಇದೆ. ಏನದು? ಓದ ನೋಡಿ. ಯೆಶಾಯ 28:10, ಐಸಯ 28:10. ಆಜ್ಞೆಯ ಮೇಲೆ ಆಜ್ಞೆ, ಆಜ್ಞೆಯ ಮೇಲೆ ಆಜ್ಞೆ, ಸ್ತೋತ್ರದ ಮೇಲೆ ಸ್ತೋತ್ರ, ಸ್ತೋತ್ರದ ಮೇಲೆ ಸ್ತೋತ್ರ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಪ್ರಕಟಿಸುತ್ತಾನಲ್ಲ, ಇತ್ಯಾದಿ. ನೋಡ್ರ ಏನ್ರಿ? ಆಜ್ಞೆ ಮೇಲೆ ಆಜ್ಞೆ, ಆಜ್ಞೆ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ ಅಲ್ವರ. ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ. ದೇವರು ಬೈಬಲ್ನ ಬರ್ದಿದ್ರೆ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ, ಒಂದ್ರ ಮೇಲೆ ಒಂದು. ಆದಿಕಾಂಡದಿಂದ ಪ್ರಕಟಣೆವರೆಗೂ ದೇವರು ಬೈಬಲ್ ಬರ್ದಿದ್ದಾರೆ ಎಲ್ಲಾ ಪ್ರಶ್ನೆಗಳಿಗೆ. ಅದ್ರ ಕೆಳಗಡೆನೇ ಉತ್ತರ ಕೊಟ್ಟಕ್ಕೆ ಹೋಗಿಲ್ಲ, ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಂಗೆ. ಅದರ ಹೆಂಗ್ ಕೊಟ್ಟಾರ ದೇವರು? ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ. ಅಂದ್ರೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಒಂದು ಪ್ರಶ್ನೆ ಬರ್ದವ್ರೆ, ಆ ಒಂದು ಸ್ವಲ್ಪ ಪ್ರಶ್ನೆಗೆ ಉತ್ತರ ಎಲ್ಲೋ ಬೇರೆ ಕಡೆ ಬರ್ದವ್ರೆ ಅಂತ ಹೇಳ್ತಾರೆ. ಅದು ಸತ್ಯವೇದ ಹೇಳೋದು. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಂತ ಅರ್ಥ ರೀ ಅಲ್ವರ. ಇದನ್ನ ಹೀಗೇನೆ ಓದ್ಬೇಕಂತೆ ಅಲ್ವರ. ಆಮೇಲೆ ಮೂರನೇ ಬೀಗಿದ ಕೈ ಏನಪ್ಪಾ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ಅದನ್ನ ಸರಿಯಾಗಿ ವಿಭಾಗಿಸಿ ಓದ್ಬೇಕು. ಎಲ್ಲಿದೆ? 2 ತಿಮೋತಿ 2:15, 2 ತಿಮೋತಿ 2:15. ಸಂಜಯ್ ಕುಮಾರ್ ಬದರ್ ಓದ್ತೀರಾ? ಓಕೆ, ಓದ್ರಿ ಯಾರು ಬ್ರದರ್ ಸಿಸ್ಟರ್ಸ್. ಓದಿ ಪುಷ್ಪರಾಜ್ ಅಷ್ಟ. ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು. ಅವಮಾನಕ್ಕೆ ಗುರಿಯಾಗದ ಕೆಲಸದವನು, ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶುವವನು ಆಗಿರು. ನೋಡ್ರ ಎಷ್ಟು ಕ್ಲೀನ್ ಆಗಿ ಹೇಳ್ತಾರೆ ಅಂತಂದ್ರೆ ಏನ್ರಿ? ವಿಭಾಗಿಸಿ ಏನ್ ಮಾಡ್ಬೇಕು? ನೀವು ಓದ್ಬೇಕು ಅಲ್ವರ.
ದೇವರ ಒಂದು ವಾಕ್ಯವನ್ನು ಸರಿಯಾಗಿ ಉಪದೇಶ ಮಾಡೋನಾಗಿರೋ ಅದಕ್ಕೆ ಏನ್ ಮಾಡೋದು, ವಿಭಾಗಿಸಿ ಓದ್ಬೇಕು. ರೈಟ್ಲಿ ಡಿವೈಡಿಂಗ್ ದ ವರ್ಡ್ ಆಫ್ ಗಾಡ್ ಅಂತ ಹೇಳ್ತಾರೆ. ಅಂದ್ರೆ ಇಷ್ಟ ಬಂದಂಗೆ ಮಾತಾಡೋಕ್ಕಾಗಲ್ಲ ರೀ. ಸತ್ಯವೇದದಲ್ಲಿ ಕರೆಕ್ಟಾಗಿ ಏನು ಮಾಡ್ಬೇಕಂತ ನೀವು ಡಿವೈಡ್ ಮಾಡಿ ಕರೆಕ್ಟಾಗಿ ಯಾವುದಪ್ಪ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಎಲ್ಲ ಎಂತೆ ಡಿಸರ್ನ್ ಮಾಡೋ ಥರ ಇರಬೇಕು ಅಂತ ಹೇಳ್ತಾರೆ. ಹೇಗೆ ಇದನ್ನ ಈ 3 ಬೀಗಿಟ್ಕೆ ನೀವು ಏನು ಮಾಡೋಣ, ನಾವು ಹಾಕಿರೋಂಥ ಒಂದು 3 ಪ್ರಶ್ನೆಗಳಿಗೆ ಅಪ್ಲೈ ಮಾಡಿ ನೋಡೋಣ್ರಿ ಹೇಗೆ ಫಿಟ್ ಆಗ್ತಾರೆ ಅಂತ ನೋಡಿ. ಮೊದಲನೇ ಪ್ರಶ್ನೆ ನೋಡಿದ್ರಿ, ಆದಿಕಾಂಡದಲ್ಲಿ ಹಣ್ಣ ತಿನ್ಬಿಡ, ತಿನ್ನ ದಿನ ಏನಂತೀವಿ, ಸತ್ತೇ ಸಾಯಿವಿ ಅಂತಂದ್ರು. ಅದರ ಇದಕ್ಕೆ ಸಾಮಾನ್ಯವಾಗಿರೋಂಥ ಉತ್ತರ ಏನಪ್ಪಾ ಅಂದ್ರೆ, ಆದಾಮ ಏನಾಗ್ಬಿಟ್ಟ ಅವತ್ತೇ ಆತ್ಮಿಕವಾಗಿ ಸತ್ತೋಗ್ಬಿಟ್ಟ, ಆಮೇಲೆ ದೈವಿಕವಾಗಿ ಸತ್ತೋಗ್ಬಿಟ್ಟ ಅದರ. ಈಗ ನೋಡೋದಂದ್ರೆ ತಿಂದ ದಿನ ಯಾಕೆ ಸಾಯ್ಲಿಲ್ಲ ಅಂತ ಪ್ರಶ್ನೆಗೆ ಉತ್ತರ ಅಲ್ಲೆಲ್ಲೂ ಕೊಟ್ಟಿಲ್ಲ ರೀ. ಎಲ್ಲಿ ಗೊತ್ತಾ ಕೊಟ್ಟಿದ್ದಾರೆ? ಅದನ್ನ 2 ಪೇತ್ರ 3ನೇ ಅಧ್ಯಾಯದಲ್ಲಿ ಕೊಟ್ಟಾರೆ. ಓದಿ ಅಂತೀನಿ ನೋಡೋಣ. 2 ಪೇತ್ರ 3:8 ಓದಿ ರಂಗಸ್ವಾಮಿ ಬ್ರದರ್. 2 Peter 3:8. ಓದ್ರಿ 2 ಪೇತ್ರ 3:8. ಪ್ರಿಯರೇ, ಕರ್ತನ ಎಣಿಕೆಯಲ್ಲಿ 1 ದಿನವು 1000 ವರ್ಷಗಳಂತೆಯೂ 1000 ವರ್ಷಗಳು 1 ದಿನದಂತೆಯೂ ಅವೆ ಎಂಬುದನ್ನು ಮಾತ್ರ ಮರೆಯಬೇಡಿರಿ. ನೋಡ್ರಿ, ಅದನ್ನು ಮಾತ್ರ ಮರೆಯಬೇಡಿರಿ ಅಂತ ಹೇಳ್ತಾರೆ. ಅಂದ್ರೆ ಕರ್ತನ ಎಣಿಕೆಯಲ್ಲಿ 1 ದಿನ ಅಂದ್ರೆ ಎಷ್ಟು ವರ್ಷ? 1000 ವರ್ಷ. 1000 ವರ್ಷ 1 ದಿನ ಅಂತ ಅಂದ್ಬಿಟ್ಟು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಈಡೇನ್ ತೋಟದಲ್ಲಿ ಯೇಸು ಕ್ರಿಸ್ತು ಹೇಳಿದ್ದು ಆದಾಮ್ಗೆ, ಹಣ್ಣ ತಿನ್ಬೇಡ, ತಿಂದ ದಿನ ಸಾಹಿತ್ಯ ಅಂತ. ತಿಂದ ದಿನ ಅಂದ್ರೆ ಕರ್ತನಿಗೆ 1 ದಿನ ಅಂದ್ರೆ ಎಷ್ಟು ವರ್ಷ ರೀ? 1ನೇ ದಿನಾನ? 24 hours? ಇಲ್ಲ ರೀ, 1 ದಿನ ಅಂದ್ರೆ 1000 ವರ್ಷ. ಅದರಿಂದ ಯಾವುದೇ ಮನುಷ್ಯನು ಅಂದ್ರೆ 1000 ವರ್ಷದ ಮೇಲೆ ಬದುಕಿದ್ದಿಲ್ಲ. ಕರ್ತನ್ ಹೇಳ್ತಾ ಇದ್ದೇನಪ್ಪ ಅಂದ್ರೆ, ತಿಂದ ದಿನ ಅಂದ್ರೆ 1000 ವರ್ಷದ ದಿನದಲ್ಲಿ ನೀನ್ ಸತ್ತೇ ಸಾಯಿವಿ. ಅದಕ್ಕೆ ಆದಿಕಾಂಡದಲ್ಲಿ ನೋಡಿದ್ರೆ ಯಾವ ಮನುಷ್ಯನು 1000 ವರ್ಷದ ಮೇಲೆ ಬದುಕಿಲ್ಲ. ಆದಾಮ 930 ವರ್ಷಕ್ಕೆ ಏನಂತಾರೆ ಸತ್ತೋಗ್ತಾನೆ. ಅದರಿಂದ ನೋಡಿ, ಆದಿಕಾಂಡದಲ್ಲಿ ಬರೋಂಥ ಪ್ರಶ್ನೆಗೆ ಅಲ್ಲೆಲ್ಲ ಉತ್ತರ ಕೊಟ್ಟಿಲ್ಲ. 2 ಪೇತ್ರ 3ನೇ ಅಧ್ಯಾಯದಲ್ಲಿ ನಮ್ಗೆ ಪ್ರಶ್ನೆಗೆ ಉತ್ತರ ಕೊಟ್ಟಾರೆ. 2ನೇ ಪ್ರಶ್ನೆ ನೋಡಿದ್ರೆ, ಒಂಟೆ ಸೂಜಿ ಕಣ್ಣಲ್ಲಿ ಹೋಗೋದು, ಇದು ಖಂಡಿತವಾಗೂ ಅಸಾಧ್ಯನೇ ರೀ. ಅದರ ಮತ್ತೆ ಯೇಸು ಕ್ರಿಸ್ತನ್ ತಮಾಷೆ ಮಾಡ್ತವ್ರ? ಅಲ್ಲಿ ಯೇಸು ಕ್ರಿಸ್ತನ್ ಸುಳ್ಳು ಹೇಳ್ತವ್ರ ಅಂದ್ರೆ ಖಂಡಿತವಾಗೂ ಅವ್ರು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಹೇಳ್ತಾರೆ ಅಂತಂದ್ರೆ ಅಪ್ಪಟು ಅಂತ ಸತ್ಯನೇ. ಯಾಕಂದ್ರೆ ಬೈಬಲ್ ಹೇಳ್ತಾರೆ, ವೀಣಾಗಿರೋಂಥ ವಾರ್ತೆಗಳನ್ನ ಏನೋ ಮಾತಾಡೋಕೆ ಹೋಗ್ಬಿಡಿ, ಮಾತಾಡಿದ್ರೆ ಎಲ್ಲದನ್ನೂ ಲೆಕ್ಕ ಕೊಡ್ಬೇಕು ಅಂತ ಹೇಳ್ತಾರೆ. ಮತ್ತೆ ಹಂಗಾರೆ ಅರ್ಥ ಏನಪ್ಪಾ ಅಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋದರಸರುಗಳೇ, ಇದು ಅರ್ಥ ಮಾಡ್ಕೊಬೇಕು. ನಮ್ಬೇಕು ಯೆರೂಸಲೇಮ್ ಬಗ್ಗೆ ನಾವು ಅರ್ಥ ಮಾಡ್ಕೊಬೇಕು. ಯಾಕಂದ್ರೆ ಯೇಸು ಕ್ರಿಸ್ತು ಇಲ್ಲಿ ಯೆರೂಸಲೇಮ್ನಲ್ಲಿ ಇರೋಂಥ ಅನೇಕ ವಿಚಾರಗಳನ್ನ ಕುರಿತು ಅವ್ರು ಏನ್ ಮಾಡ್ತಾರೆ, ಮಾತಾಡ್ತಾವ್ರೆ ಅವರ. ಸರಿ, ಈ ಯೆರೂಸಲೇಮ್ ಕೋಟೆ ಈ ತರ ಇರ್ತಾ ಇತ್ತು ನೋಡಿದ್ದೇನೆ. ಈ ಕೋಟೆಗೆ ಏನಪ್ಪಾ ಅಂದ್ರೆ 12 ಬಾಗಿಲುಗಳೇನಾಗ್ತೈತಿ ಇರ್ತಾ ಇತ್ತು. ಅದರ ಇದರಲ್ಲಿ ನೇಮಿಯ ಪುಸ್ತಕದಲ್ಲಿ ಬರ್ತಾರೆ ಯಾವ್ದು 12 ಬಾಗಿಲು ಅಂತ. ಆಯ್ತರ ಫ್ರೀ ಇರ್ಬೇಕು, ನೀವೇನ್ ಮಾಡಿ ಓದಿ, ಓಕೆನಾ. ಈ ಕೋಟೆಯ ಒಂದು ಬಾಗಿಲು ಹೇಗಪ್ಪ ಇರ್ತಾ ಇತ್ತು ಅಂದ್ರೆ ನೋಡಿ, ಈ ತರ ಇರ್ತಾ ಇತ್ತು ಕೋಟೆ ಬಾಗಿಲು. ಅದರ ಆ ಕಾಲದಲ್ಲಿ ಕರೆಂಟ್ ಇಲ್ಲ, ಲೈಟ್ ಇಲ್ಲ. 6 ಗಂಟೆ ಆಗಿದ ತಕ್ಷಣ, ಸೂರ್ಯ ಮುಳುಗಿದ ತಕ್ಷಣ ಈ ಕೋಟೆ ಬಾಗಿಲು ಏನ್ ಮಾಡೋರು, ಮುಚ್ಚಿಬಿಡೋರು. ಯಾಕೆಂದ್ರೆ ಇಲ್ಲಿ ಶತ್ರುಗಳು ಓಡೆ ಬಂದ್ಬಿಟ್ಟು ಅಂದ್ರೆ ಆಕ್ರಮಣಿಸ್ಬಿಡ್ತಾರೆ. ಅವಾಗ ನಮ್ಮ ರಾಜ್ಯನೇ ಏನಾಗ್ಬಿಡ್ತಾರೆ, ಡಿಫೀಟ್ ಆಗ್ಬಿಡ್ತಾರೆ ಅಂತಂದ್ಬಿಟ್ಟು ಆ ಒಂದು ಭಯದಿಂದ ಈ ಒಂದು ಹೆಬ್ಬಾಗಲ್ನ ಮುಚ್ಚಿಬಿಡೋರು. ಸರಿ, ಸೂರ್ಯ ಮುಳುಗೋದ ಮೇಲೆ ಯಾರಾದ್ರೂ ಓಡಾಡಂಗೆ ಇಲ್ವಾ ಅಂತಂದ್ರೆ ಓಡಾಡ್ಬೋದ್ರಿ. ಅದಕ್ಕೆ ಏನಪ್ಪ ಮಾಡಿದ್ರು ಅಂದ್ರೆ, ಈ ಹೆಬ್ಬಾಗಿಲಲ್ಲಿ ಒಂದು ಮೂಲೆಗೆ ಚಿಕ್ಕದಾಗಿರೋಂಥ ಒಂದು ಬಾಗಿಲು ಏನ್ ಮಾಡಿರೋರು, ಇಟ್ಟಿರೋರು. ಆ ಬಾಗಿಲ ಹೆಸರೇನೆ ಸೂಜಿ ಕಣ್ಣು ಅಂತ ಹೆಸರು ರೀ, ಅಲ್ವರ. ಈ ಒಂದು ಸೂಜಿ ಕಣ್ಣ ತೆರೆದಿರೋರು ಒಬ್ಬರೇ ಹೋಗ್ಬೋದು, ಒಬ್ಬರೇ ಬರ್ಬೋದು, ಜಾಸ್ತಿ ಹೋಗಿ ಬರೋಕ್ಕಾಗಲ್ಲ. ಸರಿ, ಇದಕ್ಕೂ ಒಂಟೆಗೆ ಏನ್ ಸಂಬಂಧ? ಯಾಕೆ ಒಂಟೆಗೆ ಹೋಲಿಸ್ತಾರೆ ಅಂತಂದ್ರೆ, ಇಸ್ರೇಲ್ ಅಲ್ಲಿ ಏನ್ರಿ ದೊಡ್ಡ ದೊಡ್ಡ ಶ್ರೀಮಂತರುಗಳು ಓಡಾಡ್ತಾ ಇರೋಂಥ ಒಂದು ಗಾಡಿ, ವೆಹಿಕಲ್ ಆ ಕಾಲದಲ್ಲಿ ಯಾವ್ದಪ್ಪ ಅಂದ್ರೆ ಒಂಟೆ. ನಮ್ಮ ತರ ಸ್ಕೂಟ್ರು, ಬೈಕು, ಕಾರಲ್ಲಿ ಇರಲ್ಲ ರೀ. ಆ ಕಾಲದಲ್ಲಿ ಒಂಟೆ ಅಂತಂದ್ರೆ ಏನ್ರಿ, ಒಳ್ಳೆ ಆಡಿ ಕಾರ್ ಇಟ್ಕೊಂಡಂಗೆ, ಬೆಂಜ್ ಕಾರ್ ಇಟ್ಕೊಂಡಂಗೆ ಲೆಕ್ಕ ರೀ, ಅಲ್ವರ. ಸರಿ, ನೋಡ್ಬೇಕಾರೆ ಬಡವರೆಲ್ಲ ಯಾವ್ದ ಮೇಲೆ ತಿರ್ಗಾಡೋರಪ್ಪ ಅಂದ್ರೆ ಕತ್ತೆ ಮೇಲೆ ತಿರ್ಗಾಡೋರಿ. ನಮಗೆ ಬೈಬಲ್ ಐತಲ್ಲ ಏನ್ರಿ, ಯೇಸು ಕ್ರಿಸ್ತ ಹೆಂಗ್ ಬಂದ್ರು ಯೆರೂಸಲೇಮ್ಗೆ? ಕತ್ತೆ ಮೇಲೆ ಬಂದ್ರು, ಬಡವನಾಗಿ, ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಒಬ್ಬ ಐಶ್ವರ್ಯವಂತರು ದೂರ ದೇಶಕ್ಕೆ ಹೋಗ್ತಾನೆ ಅಂತಂದ್ರೆ ಒಂಟೆ ತಗೊಂಡು ಅವ್ನು ಬರೀ ಕೈನೆಲ್ಲ ಬರ್ತಾನೆ. ಮನೆಗೆ ಏನ್ ಬೇಕೋ ಎಲ್ಲಾ ವಸ್ತುಗಳು ಅದರ ದೂರ ದೇಶದಿಂದ ಏನ್ ಸಿಕ್ತೋ ಎಲ್ಲಾ ತೊಗೊಂಡು ಏನ್ ಮಾಡ್ತಾನೆ, ಮನೆಗೆ ಬರ್ತಾ ಇರ್ತಾನೆ. ಊರಿಗೆ ಬರೋ ಹೊತ್ತಿಗೆ ಕೋಟೆ ಬಾಗಿಲು ಮುಚ್ಚಿಬಿಡ್ತು. 6 ಗಂಟೆ ಆಗೋಯ್ತು, ಸೂರ್ಯ ಮುಳುಗೋಯ್ತು, ಹೆಂಗ್ ಹೋಗೋದು?
ಹೋಗೋದಿಕ್ ಸಾಧ್ಯ ಇಲ್ಲ. ಹಂಗೇನೋ ಹೋಗ್ಬೇಕು ಅಂತಂದ್ರೆ ಅವನೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಒಂಟೆನ ಬಗ್ಸಿ ಒಂಟೆ ಮೇಲೆ ಅಂತೆಲ್ಲ ಸಾಮಗ್ರಿಗಳನ್ನ ಕೆಡೆ ಇಳಿಸಿ ಆಮೇಲೆ ಏನ್ ಮಾಡಬೇಕು, ಆ ಒಂಟೆನ ಅಲ್ಲಿಗೆ ಆ ಸೂಜಿ ಕಣ್ಣು ಒಳಗೆ ತೊಗೊಂಡೋಗ್ಬೇಕು. ಆಮೇಲೆ ಏನ್ ಮಾಡ್ಬೇಕು ಅವನು ಒಂದೊಂದೇ ವಸ್ತುಗಳನ್ನ ತೊಗೊಂಡೋಗಿ ತಿರ್ಗಾ ಒಂಟೆ ಮೇಲೆ ಲೋಡ್ ಮಾಡಿ ತಿರ್ಗಾ ಏನ್ಬೇಕು ಅವ್ನು ಮನೆಗೆ ಹೋಗ್ಬೇಕು. ಒಬ್ಬ ದೊಡ್ಡ ಶ್ರೀಮಂತರು ಇಷ್ಟೆಲ್ಲ ಮಾಡ್ತಾನ ಅಂತಂದ್ರೆ ಖಂಡಿತವಾಗೂ ಮಾಡ್ತಾ ಇರಲ್ಲ ರೀ. ಅದಕ್ಕೆ ಕ್ರಿಸ್ತನ್ ಹೇಳ್ತಾರೆ ಏನ್ರಿ ಐಶ್ವರ್ಯ ಅಂತ ಬೇಕಾದ್ರೆ ಹೋಗ್ಬಿಡ್ತಾನಂತೆ. ಅದರ ಎಲ್ಲಿ ಕಷ್ಟ ಆಗ್ತದೆ ತುಂಬಾ ಹೋಗೋದಿಕ್ಕೆ ಅವನಿಗೆ. ಸರಳವಾಗಿ ಹೋಗೋದಿಕ್ಕೆ ಸಾಧ್ಯ ಇಲ್ಲ. ಒಂಟೆ ಬೇಕಾದ್ರೆ ಹೋಗ್ಬಿಡ್ತಾರೆ, ಒಂಟೆ ಆರಾಮಾಗಿ ಹೋಗ್ಬಿಡ್ತಾರೆ. ಏನ್ ಅದೇ ಎಲ್ಲಿ ಸೂಜಿ ಕಣ್ಣಲ್ಲಿ ಆ ಚಿಕ್ಕ ಡೋರಲ್ಲಿ ಹೋಗ್ಬಿಡ್ತಾರೆ. ಶ್ರೀಮಂತನ ಹೋಗ್ತಾನ, ವೆರಿ ಡಿಫಿಕಲ್ಟ್, ತುಂಬಾ ಅಸಾಧ್ಯ ಅಂತ. ಇದನ್ನೇ ಎಕ್ಸಾಂಪಲ್ ಏನ್ ಮಾಡಿದ್ದಲ್ಲೇ ಯೇಸು ಕ್ರಿಸ್ತ ಹೇಳಿದ್ದು. ಇವಾಗ ಗೊತ್ತಾಯ್ತಾ ಹೆಂಗೆ ಅಪ್ಲೈ ಮಾಡೋದ? ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ಯೌವನ ಶಾಸ್ತ್ರ ಹುಡುಕಿ ಓದಿರಿ, ಸರಿಯಾ ವಿಭಾಗಿಸಿ ಮಾಡಿ ನೀವು ಓದ್ರಿ. ಈ ತರ ಓದಿದ್ರೆ ಸತ್ಯದ ಕ್ಲೀನಾಗಿ ಅರ್ಥ ಆಗ್ತದೆ. 3 ಕೀಗಳು ಅಪ್ಲೈ ಮಾಡ್ಬೇಕು. ಇವಾಗ ಅದೇ ಇಲ್ಲಿಗೆ ಅಪ್ಲೈ ಮಾಡಿ ನೋಡೋಣ, ನೋಡಿ ಇನ್ನ ಕ್ಲಿಯರಾಗಿ ಗೊತ್ತಾಗ್ತದೆ. ಕೀರ್ತನೆ 137 ನೋಡಿದ್ರೆ ನಿಮ್ಮ ಮಕ್ಳುಗಳನ್ನ ಹಿಡಿದು ಬಂಡೆಗೆ ಅಪ್ಪಳಿಸೋನು ಭಾಗ್ಯವಂತನು ಅಂತ ನೋಡಿದ್ರಿ. ಸರಿ, ಹೆಂಗೆ ಓದೋದು? ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ಯೌವನ ಶಾಸ್ತ್ರ ಹುಡುಕಿ ಓದಿರಿ, ಸರಿಯಾಗಿ ವಿಭಾಗಿಸಿ ಮಾಡಿರಿ ಓದಿರಿ. 3 ಕೀ ಅಪ್ಲೈ ಮಾಡ್ಬೇಕ್ರಿ. ಮೊದಲನೇದಾಗಿ ಫಸ್ಟ್ ನಾವೇನ್ ಮಾಡ್ಬೇಕು ಅಂದ್ರೆ ಏನ್ರಿ, ಮಕ್ಕಳನ್ನು, ಕೂಸು ಮಕ್ಕಳು, ಇದಕ್ಕೆ ಏನ್ ಮಾಡ್ಬೇಕು, ಒಂದೊಂದೇ ಪದಗಳನ್ನ ಬಿಡಿಸಿ 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 ಓದ್ಬೇಕು. ಓದಂತೂ ಪದಗಳಿಗೆ ಅರ್ಥ ಇಲ್ಲಿ ಹುಡುಕ್ಬೇಕು, ಯೌವನ ಶಾಸ್ತ್ರಲ್ಲೇ ಹುಡುಕಿ ಓದ್ಬೇಕು. ಹೆಂಗ್ ಓದ್ಬೇಕು? ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ಮಕ್ಕಳು ನೀನು ಇವಾಗ ನಾವು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿ ಹೊಸ್ತಾಗಿ ಏನಾಗಿರ್ತೀರಿ, ಸತ್ಯಕ್ಕೆ ಬಂದಿರ್ತೀರಿ. ಅದರ ಯೇಸು ಕ್ರಿಸ್ತನ ಒಂದು ಪ್ರಿಯ ಮಕ್ಕಳ ಕ್ರೈಸ್ತವರಾಗಿ ಬಂದಿರ್ತೀರಿ. ಅವಾಗೆಲ್ಲ ನಾವೆಲ್ಲ ಏನ್ರಿ ದೇವ ದೃಷ್ಟಿಯಲ್ಲಿ ನಾವೆಲ್ಲ ಕೂಸುಗಳು ಅಲ್ವರ. ನೋಡಿ ಬೈಬಲ್ ಹೇಳ್ತಾರೆ, 1 ಪೇತ್ರ 2:2 ಓದಿ. 1 ಪೇತ್ರ 2:2. 1 Peter 2:2 ಓದ್ರಿ. ಎಲ್ಲಾ ಕೆಟ್ಟತನವನ್ನು, ಎಲ್ಲಾ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲಾ ತರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ, ನೋಡ್ರ, ಅದರಿಂದ ದೈವಿಕ ಹಸು ರಕ್ಷಣೆಯನ್ನು ಮಕ್ಕಳಂತೆ, ಹೊಂದುವಿರಿ. ಹಸು ಮಕ್ಕಳು ಕೂಸ್ಕೊಳ್ಳವಲ್ಲ, ಅದರ ಪಾರಮಾರ್ಥಿಕ ಹಾಲನ್ನು ಬಯಸಿರಿ. ಹಾಗಾದ್ರೆ ಈ ಮಕ್ಕಳುಗಳನ್ನ ತಗೊಂಡು ಏನ್ ಮಾಡ್ಬೇಕಂತೆ? ಬಂಡೆಗೆ ಅಪ್ಪಳಿಸ್ಬೇಕಂತೆ. ಬಂಡೆ ಅಂದ್ರೆ ಯಾರು? ಬೈಬಲ್ ಬಂಡೆ ಅಂದ್ರೆ ಯಾರು? ಯಾರು ಗೊತ್ತಿದ್ಯಾ? ಯಾರು ಆತ್ಮಿಕವಾದ ಬಂಡೆ ಯಾರು? ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತ. ಎಲ್ಲೈತೆ? 1 ಕೊರಿಂಥ 10:4. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ಯೌವನ ಶಾಸ್ತ್ರ ಹುಡುಕಿ ಓದ್ರಿ ಅಂತೀನಿ. 1 Corinthians 10:4 ಓದ್ರಿ. ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು, ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. ಆ ಬಂಡೆ ಯಾರಂತೆ? ಕ್ರಿಸ್ತನಂತೆ. ನೋಡ್ರಿ ಎಷ್ಟು ಚೆನ್ನಾಗೈತೆ. ಇವಾಗ ನಮ್ಗೆ ಅರ್ಥ ಬಂತು ನೋಡ್ರಿ. ಏನಂಗಾರೆ ಅರ್ಥ? ಮಕ್ಕಳನ್ನ ತೊಗೊಂಡೋಗ್ಬಿಟ್ಟು ಬಂಡೆ ಮೇಲೆ ಅಪ್ಪಳಿಸು ಅಂತಂದ್ರೆ ಮಕ್ಕಳಾಗಿರೋ ನಾವು ಬಂಡೆ ಮೇಲೆ ಏನಾಗಬೇಕು? ಕೂತ್ಕೊಬೇಕು, ಬಂಡೆ ಮೇಲೆ ಇರಬೇಕು. ಕ್ರಿಸ್ತನೆಂಬಂತ ನಂಬಿಕೆ ಮೇಲೆ ನಾವೇನಾಗಬೇಕು? ಹಸು ಮಕ್ಕಳುಗಳ ತರ ಬೆಳಿಬೇಕು. ಇದೇ ಆತ್ಮಿಕ ಅರ್ಥ. ನೋಡಿ ಹೆಂಗಿದೆ ಬೈಬಲ್ ಅರ್ಥ ಆಗಕ್ಕೆ ಕ್ಲೀನಾಗಿ ಅರ್ಥ ಆಗ್ತಾರೆ. ಇನ್ನೊಂದು ಅದರ 4ನೇ ಪಾಯಿಂಟ್ ನೋಡಲ್ಲ, ಲಾಸ್ಟ್ ಪಾಯಿಂಟ್ ಏನಂತೆ? ಇದ್ದವನಿಗೆ ಕೊಡ್ತಾರೆ, ಇಲ್ಲದವ ಅಂತ ಇದು ಕೂಡ ತಗೊಂಡ್ಬಿಡ್ತಾರೆ. ಇದೇನಪ್ಪ ನ್ಯಾಯ? ನಮ್ಗೆ ಎಷ್ಟು ಬೇಜಾರಾಗ್ತಾರಲ್ಲ, ನಮ್ಗೆ ಇಲ್ದಿರೋ ನಮ್ಗೆಲ್ಲ ಇಲ್ಲ ದೇವ್ರೆ ನಮ್ಗೆಲ್ಲ ಕೊಡು ಅಂತ ನಾವು ಕೇಳ್ಕಂತೀರಿ ಅಲ್ವರ. ಇದೇನು ಅರ್ಥ ಅಲ್ವರ? ಇದನ್ನ ಅರ್ಥ ಮಾಡ್ಕೊಬೇಕು ಅಂದ್ರೆ ಏನ್ರಿ, ಅಲ್ಲಿ ಉತ್ತರ ಅಲ್ಲೇ ಕೊಟ್ಟವ್ರೆ. ಹೆಂಗ್ ಕೊಟ್ಟವ್ರೆ ಅಂತಂದ್ರೆ 1 ವಾಕ್ಯ 2 ವಾಕ್ಯ ಮೇಲೆ ಓದಿ. ಅಂದ್ರೆ ಮತ್ತೆಯ 13ನೇ ಅಧ್ಯಾಯ 10ನೇ ವಾಕ್ಯದಿಂದ ಓದ್ಕೊಂಡ್ಬನ್ರಿ. ಅಲ್ಲೇ ಉತ್ತರ ಕೊಟ್ಟಿದ್ದಾರೆ, ಓದೋಣ. ಮ್ಯಾಥ್ಯೂ 13:10 ಓದ್ರಿ ಯಾರಾದ್ರು. ತರುವಾಯ ಆತನ ಶಿಷ್ಯರು ಬಂದು, ಯಾಕೆ ಸಾಮ್ಯ ರೂಪವಾಗಿ ಅವರ ಸಂಗಡ ಮಾತಾಡುತ್ತಿ ಎಂದು ಕೇಳಿದರು. ಅದಕ್ಕಾತನು ಅವರಿಗೆ, ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವವರೆಗೂ ನಿಮಗೆ ಕೊಟ್ಟದೆ, ಅವರಿಗೆ ಕೊಟ್ಟಿಲ್ಲ. ಯಾಕೆಂದರೆ ಇದ್ದವನಿಗೆ ಒಂದ್ ನಿಮಿಷ. ಪರಲೋಕ ರಾಜ್ಯದ ಗುಟ್ಟುಗಳನ್ನ ತಿಳಿಯುವಂತ ವರ, ಆ ರಹಸ್ಯಗಳನ್ನ ತಿಳ್ಕೊಂಡಂತ ಒಂದು ವರ ನಿಮ್ಗೇನಾಗಿದೆ? ಕೊಟ್ಟಿದೆ. ಅವರು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಯಾರಿಗೆ? ಬೇರೆಯವ್ರಿಗೆ ಕೊಟ್ಟಿಲ್ಲ, ನಿಮಗೆ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಹೋದ್ರೆ ಹೇಳ್ತಾರೆ, ಕಿವಿ ಇದ್ದವನು ಕೇಳಲಿ, ಕಣ್ಣಿದ್ದವನು ನೋಡ್ಲಿ ಅಂತ ಹೇಳ್ತಾರೆ. ಅದೇನರ್ಥ? ಯಾರಿಗೂ ಕಿವಿ ಇರ್ಲಿಲ್ವಾ? ಯಾರು ಕಣ್ಣಿಲ್ವಾ ಕಾಲದಲ್ಲಿ? ಕಣ್ಣಿಲ್ದವ್ರು ಕಣ್ಣೆ ತೆಗಿತಾರು. ಯೇಸು ಕ್ರಿಸ್ತ ಎಲ್ಲರೂ ಕಣ್ಣು ತೆಗಿಬೋಯ್ತಲ್ಲ. ಇದು ಯಾವ ಕಿವಿ ಯಾವ ಕಣ್ಣು ಬಗ್ಗೆ ಮಾತಾಡ್ತವ್ರೆ? ಆತ್ಮಿಕವಂತ ಕಿವಿ, ಆತ್ಮಿಕವಂತ ಕಣ್ಣು. ಇದು ಬಹು ಜನಗಿರ್ಲಿಲ್ಲ ಅಲ್ವರ. ಅದಕ್ಕೆ
ಏನ್ರಿ ಪರಲೋಕದ ರಾಜ್ಯದ ಒಂದು ಗುಟ್ಟುಗಳು ತಿಳಿಯುವಂತ ವರ ಅವ್ರಿಗೆ ಕೊಡಲ್ಪಡ್ಲಿಲ್ಲ. ಯಾಕಪ್ಪ ಕೊಡ್ಲಿಲ್ಲ ಅಂತಂದ್ರೆ ಆ ಪ್ರಶ್ನೆಗೆ ಉತ್ತರ ಹೇಳ್ತಾ ಇರೋದು ಇವಾಗ ಓದಿಸ್ತಾರೆ. ಯಾಕೆಂದರೆ ಯಾಕೆಂದರೆ ಇದ್ದವನಿಗೆ ಕೊಡಲ್ಪಡುವುದು, ಯಾಕೆಂದರೆ ಯಾರಿಗೆ ಆಸಕ್ತಿ ಇದೆಯೋ, ಪರಲೋಕ ರಾಜ್ಯದ ಗುಟ್ಟುಗಳ ರಹಸ್ಯ ತಿಳ್ಕೊಳಕ್ಕೆ ಇಂಟ್ರೆಸ್ಟ್ ಇದೆಯೋ, ಆಸಕ್ತಿ ಇದೆಯೋ, ಅವನ್ಗೇನಾಗ್ತದೆ ಕೊಡಲ್ಪಡ್ತಾರೆ ಮತ್ತು ಹೆಚ್ಚಾಗುವುದು. ಇವ್ ನೋಡಿ, ಇವಾಗ ನೀವೆಲ್ಲ ಸೇರಿದಿರಿ, ಹೆಂಗ್ ಸೇರಿದಿರಾ? ನಾವು ಸುಮಾರು 50 ಜನಕ್ಕೆ ಮೇಲೆ ಫೋನ್ ಮಾಡಿದಿರಿ ಅದರ. ಎಷ್ಟು ಜನಕ್ಕೆ ಬಂದಿದ್ದಾರೆ ಇಲ್ಲಿ? ಒಂದು 15 ಜನ ಮಾತ್ರ. ಆಡಿ 3 ಜನ ಎಕ್ಸಿಟ್ ಆಗ್ಬಿಟ್ರು ಅದರ. ಯಾಕೆ? ಇದ್ದವನಿಗೆ, ಆಸಕ್ತಿ ಇದ್ದವನಿಗೆ ಕೊಡಲ್ಪಡೋದು. ಆಸಕ್ತಿ ಯಾರಿಗಿಲ್ವೋ ಇರೋದನ್ನು ಕೂಡ ಏನ್ ಮಾಡ್ತಾರಂತೆ ಅಲ್ಲಿ ಕಿತ್ಕೊಂಡ್ಬಿಡ್ತಾರೆ. ಅಲ್ವರ ಇಂಟ್ರೆಸ್ಟ್ ಇಲ್ಲ, ಕೇಳಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಸುಮ್ಮನೆ ಕಾಟ ಸಾರ್ ಕೂದು ಅಂದ್ರೆ ಬೇರೆ ಮಾಡ್ತಾರಲ್ರಿ. ಆ ಒಂದು ಏನ್ರಿ ಕಣ್ಣು ನೋಡಂತ ಕಣ್ಣು ಕೂಡ ಏನ್ ಮಾಡ್ತಾರೆ, ತೆಗೆದಾಕ್ಬಿಡ್ತಾರೆ. ನೋಡ್ರ ಬೈಬಲ್ ಹೆಂಗ್ ಓದೋದು, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ಅದರ ಯವನ ಶಾಸ್ತ್ರ ಮಾಡಿ ಹುಡುಕಿ ಓದಿರಿ, ಒಂದು ಜೊತೆ ಇಲ್ಲದೆ ಇರೋದು. ಈ ರೀತಿ ಬೈಬಲ್ ಓದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ನಮ್ಗೆ ಬೈಬಲ್ ಬಹು ಸ್ಪಷ್ಟವಾಗಿ ಏನಾಗ್ತದೆ, ಅರ್ಥ ಆಗ್ತದೆ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು, ಬೇಡಿಕೊಳ್ಳಿರಿ ನಿಮ್ಗೆ ಏನಾಗ್ತದೆ, ಸಿಗ್ತದೆ. ತಟ್ಟಿರಿ ನಿಮ್ಗೆ ತೆರೆಯಲ್ಪಡ್ತದೆ ಅಲ್ವರ. ಕೇಳಿರಿ ಕೊಡಲ್ಪಡ್ತಾರೆ ಅಂತ ಮಾಡಿದ್ರು ಹೇಳಿದ್ದು ಅದರ. ಯಾರನ್ನ? ದುಡ್ಡನ್ನ. ಇಷ್ಟು ಬೈಬಲ್ ಹೇಳ್ತಾರೆ. ಯೇಸು ಕ್ರಿಸ್ತ ದುಡ್ಡು ಬಗ್ಗೆ ಯಾವ ಥರ ಮಾತಾಡೋರ ಇಲ್ಲ. ಹಂಗಾರೆ ಬೈಬಲ್ನ ಹೇಗೆ ಓದೋದು ಅಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಬೈಬಲ್ನ ಓದೋದಕ್ಕೆ ಏನಪ್ಪ ಇದೆ ಅಂದ್ರೆ 10 ವಿಧಗಳಿದೆ. 10 ಸ್ಟೆಪ್ಸ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ 10 ಪಾಯಿಂಟ್ಸು ನಮ್ಮ ಬೈಬಲ್ ಓದ್ಬೇಕಾದ್ರೆ ನಾವು ಜ್ಞಾಪಕ ಮಾಡ್ಕೊಬೇಕು. ಅಂದ್ರೆ 10 ವಿಧವಾದಂಥ ಭಾಷೆಗಳೇನಾಗಿದೆ ಬೈಬಲ್ ಇದೆ. ಎಕ್ಸಾಂಪಲ್, ಮೊದಲನೇದಾಗೆ ಒಂದು ಡೈರೆಕ್ಟ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ, ನೇರವಾಗಿರೋ ಭಾಷೆ. ಅದ್ರಲ್ಲಿ ಏನು ಆತ್ಮಿಕವಂತ ಅರ್ಥ ಇಲ್ಲ, ಗೂಢಾರ್ಥವಾಗಿಲ್ಲ, ಆಳವಾಗಿಲ್ಲ, ಎಂತಲ್ಲ, ನೇರ ಅದು ಹೆಂಗೆ ಹೇಳ್ತಾರೆ ಹಂಗೆ ರೀ ಅಷ್ಟೇ. ಅದರ ಉದಾಹರಣೆಗೆ ನಾವೇನು ನೋಡ್ತೀರಿ, ಏನ್ರಿ, ಹಣ್ಣ ತಿನ್ಬೇಡ, ಅನ್ನ ತಿಂದ ಸಾಹಿತ್ಯ ಅಂದ್ರೆ ಸಾಹಿತ್ಯ ಅಷ್ಟೇ. ಅದ್ರಲ್ಲಿ ಏನು ಕಥೆ ಗೀತೆ ಎಲ್ಲ ಏನಿಲ್ಲ. ಏಸು ಕ್ರಿಸ್ತ ಏನಾದ್ರು ಸಮಾಧಿಯಿಂದ ಪುನರ್ತನ ಎಬ್ಸಲ್ಪಟ್ರು ಅಷ್ಟೇ ರೀ, ಸಿಂಪಲ್. ಏಸು ಕ್ರಿಸ್ತ ಕಣ್ಣೀರಿಟ್ರು ಅಂತ ಬೈಬಲ್ ನೋಡ್ತೀರಿ. ಕಣ್ಣೀರಿಟ್ರು ಏನ್ರಿ? ಕಣ್ಣೀರಿಟ್ರು ಅಷ್ಟೇ. ಅದ್ರಲ್ಲಿ ಅಯ್ಯೋ ಕಣ್ಣೀರಿಟ್ಟು ಆಳವಾಗಿರೋ ಅರ್ಥ ಏನೋ ಐತೆ, ಅದೆಲ್ಲ ಎಂಥದ್ದು ಏನಾಗಿಲ್ಲ ರೀ, ಇಲ್ಲ ರೀ. ಅದು ನೇರವಾಗಿರೋಂಥ ಭಾಷೆ. ಮೊದಲನೇ ಪಾಯಿಂಟ್ ಚೆನ್ನಾಗಿ ಮಾಡ್ಬೇಕು. ಎಷ್ಟೋ ವಾಕ್ಯಗಳು ನೇರವಾಗಿ ಮಾತಾಡಿದ್ದಾರೆ, ಅದ್ರಲ್ಲಿ ಏನೋ ಆತ್ಮಿಕ ಅರ್ಥಗಳೇನೂ ಇಲ್ಲ ಅದರ ಒಂದು. ಎರಡನೇದು, ಬೈಬಲ್ನಲ್ಲಿ ಆತ್ಮಿಕವಾಗಿ ಮಾತಾಡಿರೋಂಥ ಎಷ್ಟೋ ಪದಗಳಿದೆ. ಇವಾಗ ನೋಡಲ್ಲ ಒಂದು ಎಕ್ಸಾಂಪಲ್, ಒಂಟೆ ಸೂಜಿ ಕೈನಲ್ಲಿ ಹೋಗೋದು, ಅದು ನೇರವಾಗಿರೋ ಭಾಷೆ ಅಲ್ಲ ರೀ. ಅದು ಹೇಳ್ತಾರೆ, ಅದು ಅರ್ಥ ಏನಾಗಿದೆ, ಬೇರೆ ಆಗಿದೆ ಅದರ. ನೀವು ನಮ್ಮ ಕಾಲದಲ್ಲಿ ಹೇಳ್ಬೇಕಾದ್ರೆ ಒಗ್ಗಟ್ಟುಗಳು ಅಂತ ಹೇಳ್ತೀರಿ ಗೊತ್ತಾ, ಆ ಥರ ಇರೋಂಥ ಏನ್ರಿ ಒಂದು ಮಾತು ಅದರನ್ನ. ಕರ್ತನಲ್ಲಿ ಪ್ರೀತಿ ಅಂದ್ರೆ ಇದು ಅದೇ ಆದಂಥ ರೀತಿಯಲ್ಲಿ ನಮ್ಗೆ ಈ ವಾಕ್ಯಗಳನ್ನ ಓದ್ಬೇಕು ಆತರ. ಮೂರನೇದು, ಬೈಬಲಲ್ಲಿ ಸಾಮ್ಯ ರೂಪದಲ್ಲಿ ಮಾತಾಡಿದರೆ, ಸಾಮ್ಯಗಳ ಮುಖಾಂತರ ಅಲ್ವರ. ಹೆಚ್ಚು ಕಮ್ಮಿ 30ಕ್ಕಿಂತ ಮೇಲ್ಪಟ್ಟ ಸಾಮ್ಯಗಳೇ ಸತ್ಯವೇದಲ್ಲಿ ಇದೆ ಅಲ್ವರ. ಅದನ್ನ ಯೇಸು ಕ್ರಿಸ್ತನೇ ಒಂದು ಏನ್ ಮಾಡ್ತಾರೆ ಹೇಳ್ತಾರೆ, ಬಿತ್ತುವನ ಸಾಮ್ಯ ಅಲ್ವರ. ಅದೇನಾಯ್ತಂತೆ, ದಾರಿ ಮಧ್ಯದಲ್ಲಿ ಬಿತ್ತು, ಆಮೇಲೆ ಬಂಡೆಗಳ ನಡುವೆ ಬಿತ್ತು, ಮುಳ್ಳುಗಳ ನಡುವೆ ಬಿತ್ತು, ಒಳ್ಳೆ ಭೂಮಿಯಲ್ಲಿ ಬಿತ್ತು, ಒಳ್ಳೆ ಫಲಗಳು ಕೊಡ್ತು. ಇವೆಲ್ಲ ಏನ್ರಿ ಅರ್ಥಗಳು ಯೇಸು ಕ್ರಿಸ್ತ ಅಲ್ಲೇ ಹೇಳ್ತಾರೆ. ಬಿತ್ತೋನು ಅಂತಂದ್ರೆ ಮನುಷ್ಯ ಕುಮಾರನು, ಆ ಬೀಜ ಅಂತಂದ್ರೆ ಏನ್ರಿ ದೇವರ ವಾಕ್ಯ. ದಾರಿ ಮಗ್ಲಲ್ಲಿ ಬಿತ್ತು ಅಂತಂದ್ರೆ ಕೇಳಕ್ಕೆ ಇಂಟ್ರೆಸ್ಟ್ ಇಲ್ಲ, ಪಕ್ಷಿ ಬಂದು ಎತ್ಕೊಂಡು ಹೋಗ್ಬಿಡ್ತಾನೆ, ಸೇತಾರ್ ಬಂದು ಎತ್ಕೊಂಡು ಹೋಗ್ಬಿಡುತ್ತೆ, ಅವರು ವಿವರಣೆ ಹೇಳ್ತಾರೆ. ಮುಳ್ಳುಗಳ ನಡುವೆ ಕಷ್ಟ ಶೋಧನೆ ನಡುವೆ ಬಿತ್ತು, ಬೆಳಿತಾ ಇತ್ತು, ಶೋಧನೆಗಳೆಲ್ಲ ಅಡಗಿಸ್ಬಿಡ್ತು ಅಂತ. ಬಂಡೆಕೊಳ್ಳೋದೇನ್ರಿ ವಿಶ್ವಾಸ ಇಲ್ದಿರಂಥದ್ದು ಅಂತ ಅದರ. ಆ ವಿಶ್ವಾಸ ಇಲ್ದ್ರೆ ಏನಂತಾರೆ, ಒಣಗೋಗ್ಬಿಡ್ತದೆ ನೋಡ್ತೀರಿ. ಒಳ್ಳೆ ಭೂಮಿ ಅಂತಂದ್ರೆ ಒಳ್ಳೆ ಫಲಗಳು ಕೊಡೋಂಥದ್ದು ಅಂತ ನೋಡ್ತೀವಿ. ಇದನ್ನ ಆ ರೀತಿ ಅರ್ಥ ಮಾಡ್ಕೊಬೇಕ್ರಿ. ನೋಡಿ, ಒಂದೊಂದು ಪದಗಳಿಗೂ ಬೈಬಲಲ್ಲಿ ಅರ್ಥಗಳು ಹುಡುಕ್ಬೇಕ್ರಿ. ನೆಕ್ಸ್ಟ್ ಲ್ಯಾಂಗ್ವೇಜ್ ಬೈಬಲ್ ಇರೋದೇನಪ್ಪ ಅಂದ್ರೆ ಛಾಯೆ ಮತ್ತೆ ನಿಜ ಸ್ವರೂಪ. ಇದ್ರ ಬಗ್ಗೆ ನಾವು ಡೀಟೇಲ್ ಓದೋಣ. ಅದ್ರ ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಛಾಯೆ ಮತ್ತೆ ನಿಜ ಸ್ವರೂಪ ಅಂದ್ರೆ ಟೈಪ್ ಆಂಟಿ ಟೈಪ್. ಎಕ್ಸಾಂಪಲ್, ಒಂದು ಮೊಬೈಲ್ ಅಂಗಡಿಗೆ ಹೋಗ್ತೀರಿ, ನಮಗೊಂದು ಮೊಬೈಲ್ ಬೇಕು ಸರ್, ಕೊಡಿ ಸರ್ ಮೊಬೈಲು ಅಂದರೆ ಅವ್ನು ಎಲ್ಲ ಥರ ಮೊಬೈಲ್ ನೋಡಿಸ್ತಾನೆ, ನಮ್ಗೆ ಯಾವ್ದು ಸೆಟ್ ಆಗಲ್ಲ. ಕೊನೆಗೆ ಅವ್ನು ಹಿಂಗೆ ಕೇಳ್ತಾನೆ, ಸರ್ ಯಾವ ಟೈಪ್ ಮೊಬೈಲ್ ಬೇಕು ಹೇಳಿ ಸರ್, ಆ ಟೈಪ್ ಕೊಡ್ತೀನಿ. ಅದೇ ಅರ್ಥ ಟೈಪ್. ಮಾದರಿಗಳು. ಏನಪ್ಪ ಇದು ಮಾದರಿಗಳು ಅಂತಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ಬರ್ದಿರೋದೆಲ್ಲ ನಮ್ಗೇನಾಗಿದೆ, ಮಾದರಿಗಳೇ. ಅಬ್ರಾಹ್ಮು ಇಸಾಕನ ಬಲಿ ಕೊಟ್ಟರು, ತಂದೆಯ ದೇವರು ಯೇಸು ಕ್ರಿಸ್ತನ ಬಲಿ ಕೊಟ್ಟಿದ್ದಕ್ಕೇನಾಗಿದೆ, ಛಾಯಾಗಿದೆ. ನೋಡ್ರ ಎಷ್ಟಿದೆ ಹೋಲಿಕೆಗಳು. ಈ ರೀತಿ ಬೈಬಲಲ್ಲಿ ಎಷ್ಟೋ ವಿಚಾರಗಳಿದ್ನೆ, ಅದೇ ರೀತಿ ಮಾಡ್ಕೊಂಡು ನಾವು ಅರ್ಥ ಮಾಡ್ಕೊಬೇಕು ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ನೋಳೆ ಹಳೆ ಒಡಂಬಡಿಕೆಯಲ್ಲಿ ಬರ್ದಿರೋದೆಲ್ಲ ಕ್ರಿಸ್ತನಿಗೆ ಛಾಯೆ ಆಗಿದೆ ಅಲ್ವರ. ಓದಿ ಕೊಲೊಸ್ಸೆಯರ ಬರೆದ ಪತ್ರಿಕೆ 2ನೇ ಅಧ್ಯಾಯ 16 ಮತ್ತು 17.
ಓದ್ರಿ. ಕೊಲೋಷಿಯನ್ಸ್ 2:16-17 ಓದ್ರಿ ಯಾರಾದ್ರು ಸೋದರಗಳೇ. ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೋ ಹಬ್ಬ, ಅಮಾವಾಸ್ಯ, ಸಬ್ಬತ್ತು ಎಂಬುವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಗಳಿಂದ ಯಾರು ಎನ್ನಿಸಬಾರದು. ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಗೈಗೆಯಾಗಿವೆ. ಇವುಗಳ ಛಾಯೆಯಾಗಿವೆ. ಇವುಗಳು ಮುಂದೆ ಬರ್ಬೇಕಾರಂತ ಇವುಗಳು ನಿಜ ಸ್ವರೂಪವು ಕ್ರಿಸ್ತನೇ. ನೋಡ್ರ, ಇವುಗಳ ನಿಜ ಸ್ವರೂಪ ಕ್ರಿಸ್ತನೇ ಅಲ್ವರ. ಅದಕ್ಕೆ ಎಕ್ಸಾಂಪಲ್ ನೋಡ್ಬೇಕಾದ್ರೆ ದೇವ್ರ ದರ್ಶನ ಕೊಡಾರ ಅಲ್ವರ. ಇದಲ್ಲಿ ಬಲಿ ಕೊಡ್ಬೇಕಾಯ್ತು, ಧೂಪ ಹಾಕ್ಬೇಕಾಯ್ತು, ಅಲ್ಲಿ ದೀಪ ಹಚ್ಬೇಕಾಯ್ತು, ಇವೆಲ್ಲ ಹೆಂಗಿದೆ ನೋಡಕ್ಕೆ? ಯಾವ್ದೋ ದೇವಸ್ಥಾನ ತರ ಇದೆ? ಇಲ್ಲ, ಇದೆಲ್ಲ ಅರ್ಥ ಇದೆ. ಇದೆಲ್ಲ ನೋಡೋಣ ಸ್ಟಡೀಸ್ ಅಲ್ಲಿ, ಇವೆಲ್ಲ ನೀವು ಏನ್ ಮಾಡ್ತೀರಿ, ಕವರ್ ಮಾಡ್ತೀರಿ. ಓಕೆನಾ? ಆಮೇಲೆ ನೆಕ್ಸ್ಟ್ 5ನೇ ಭಾಷೆ ಏನಪ್ಪ? ಕನ್ಸು, ದರ್ಶನಗಳು. ದೇವ್ರು ಕನ್ಸು ಮುಖಾಂತರ ಮಾತಾಡೋರ, ದರ್ಶನ ಮುಖಾಂತರ ಮಾತಾಡೋರ. ಎಸ್, ಯಾಕೋಬನ್ಗೆ ಕನ್ಸಿನ ಮುಖಾಂತರ ಮಾತಾಡೋರೆ, ಯೋಸಫನ್ಗೆ ಕನ್ಸಿನ ಮುಖಾಂತರ ಮಾತಾಡೋರೆ, ದಾನಿಯಲ್ಗೆ ದರ್ಶನಗಳ ಮುಖಾಂತರ ಮಾತಾಡೋರೆ. ಇವೆಲ್ಲದಕ್ಕೂ ಅರ್ಥಗಳೇನಾಗಿದೆ ಇದೆ. ಇದನ್ನೆಲ್ಲ ಓದೋಣ ನಾವು. ಈ ಕನ್ಸು ಏನೋ, ಈ ದರ್ಶನ ಏನೋ, ಈ ದರ್ಶನಗಳನ್ನ ಅರ್ಥ ಮಾಡ್ಕೊಳೋದು ಹಿಂಗೆ ಬೈಬಲ್ನ ಬರ್ದಿರೋದು ಅದರ, ನಮಗೆ ಬಲ್ದಿರೋದಲ್ಲ ಏನ್ರಿ. ಇದನ್ನೆಲ್ಲ ಹಿಂಗೆ ಅರ್ಥ ಮಾಡ್ಕೊಂಡು ನಾವೇನ್ ಮಾಡೋಣ, ನಾವು ನೋಡೋಣ. ಅದೇ ರೀತಿ ನೋಡ್ಬೇಕಾರೆ ಏನ್ರಿ, ಕಾಲಕ್ಕೆ ಅನುಗುಣವಾಗಿರೋಂಥ ಒಂದು ವಾಕ್ಯಗಳಿದೆ. ಅಂದ್ರೆ ಏನಂದ್ರೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಅಂದ್ರೆ ಇಂಗ್ಲೀಷಲ್ಲಿ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಂತ ಏನ್ ಮಾಡ್ತೀರಿ ಹೇಳ್ತೀರಿ ಅದರ. ಇವಾಗ ಕೆಲವೊಂದು ಮಾತುಗಳು ಅದು ಹಳೆ ಕಾಲಕ್ಕೆ ಅಪ್ಲೈ ಆಗ್ತದೆ, ಇವಾಗ ಅಪ್ಲೈ ಆಗಲ್ಲ. ಎಕ್ಸಾಂಪಲ್ ನೋಡ್ಬೇಕಾದ್ರೆ ಏನ್ರಿ, ಮೋಸೆ ಕಾಲದಲ್ಲಿ ಇತ್ತು, ಒಬ್ಬ ಮನುಷ್ಯ ಒಬ್ರಿಗಿಂತ ಜಾಸ್ತಿ ಏನ್ ಮಾಡ್ಬೇಕು, ಮದುವೆ ಮಾಡ್ಕೊಬೋದಾಗಿತ್ತು. ಅದು ಮೋಸೆ ಕಾಲದಲ್ಲಿ ಏನಾಗಿತ್ತು ರೀ. ಇವಾಗೈತಾ? ಇವಾಗಿಲ್ಲ ರೀ. ಏನ್ ನೋಡ್ರ, ಯಾರೋ ಒಬ್ರಿಗಿಂತ ಹೆಚ್ಚಾಗಿ ಮದುವೆ ಮಾಡ್ಕೊಂಡೆ ವ್ಯಭಿಚಾರ ಮಾಡ್ದಂಗೆ ಅಂತ ಹೇಳ್ತಾರೆ ಅಲ್ವರ. ಸೊ ಅದು ನೋಡ್ಬೇಕಾದ್ರೆ ಇವಾಗಿರೋದು ಒಂದೇ ಮ್ಯಾರೇಜ್. ಆದರೆ ಮುಂದೆ ಬರುವಂಥ ಯುಗದಲ್ಲಿ ನೋಡ್ಬೇಕಾದ್ರೆ ಮ್ಯಾರೇಜ್ ಅಂತ ಕಾನ್ಸೆಪ್ಟೇ ಇಲ್ಲ ಅಲ್ವರ. ಸೊ ಅದಕ್ಕೆ ಇದು ಭೂತ ಕಾಲದಲ್ಲಿ, ಪಾಸ್ಟಲ್ಲಿ ಇತ್ತು, ಅದನ್ನ ಪ್ರೆಸೆಂಟ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ ರೀ. ಅದರ ಫ್ಯೂಚರ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಫ್ಯೂಚರಲ್ಲಿ ಇರೋದು ಮುಂದಕ್ಕೆ ನಡಬೇಕಾದ್ರೆ ಇವಾಗೇ ಮಾಡೋಕ್ಕಾಗಲ್ಲ, ಅಪ್ಲೈ ಮಾಡೋಕ್ಕಾಗಲ್ಲ. ಅಯ್ಯೋ ಮುಂದಕ್ಕೆ ಮದುವೆ ಮಾಡ್ಕೊಳಂಗಿಲ್ಲ, ಇವಾಗೇ ಮದುವೆ ಮಾಡ್ಕೊಂಬಾರ್ದು ಅಂತ ಆ ಥರ ಏನು ಮಾಡೋಂಗಿಲ್ಲ, ಹೇಳಂಗಿಲ್ಲ. ಅದನ್ನ ನಾವೇನು ಮಾಡ್ಕೋ, ಅದು ಕರೆಕ್ಟಾಗಿ ವಾಕ್ಯ ಏನು ಮಾಡ್ಕೋ, ಡಿವೈಡ್ ಮಾಡಿ ನಾವು ಕಲಿಬೇಕ್ರಿ. 7ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಪ್ರವಾದನೆಯ ಒಂದು ಭಾಷೆ. ಬೈಬಲ್ ಎಷ್ಟೋ ಪ್ರವಾದನೆಗಳು ಹೇಳಿದ್ದಾರೆ. ಇವಿಗೆ ಆದಂಥ ಒಂದು ಲ್ಯಾಂಗ್ವೇಜ್ ಏನಾಗಿದೆ ಇದೆ ರೀ, ಅದನ್ನ ವಾಕ್ಯ ಓದ್ಬೇಕಾದ್ರೆ ಅದು ಪ್ರವಾದನೆನ, ಸಾಮಾನ್ಯವಾಗಿರೋ ಭಾಷೆನ ತಗೊಂಡು ನಾವು ಓದಿ ಅರ್ಥ ಮಾಡ್ಕೊಬೇಕು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಬೈಬಲ್ನಲ್ಲಿ 17 ಪ್ರವಾದನೆ ಬುಕ್ಗಳು ಏನಾಗಿದೆ ಇದೆ ರೀ ಅದರ. ಈ ಒಂದು ಬರೆದಂಥ ಒಂದೊಂದು ವಾಕ್ಯಗಳು ಅದರ ಮುಖ್ಯವಾಗಿ ಪ್ರವಾದನೆ ರೂಪದಲ್ಲಿ ನಮ್ಗೆ ಏನಾಗಿದೆ ಹೇಳಲ್ಪಟ್ಟಿದೆ ಅಲ್ವರ. ಸೊ ಏನ್ರಿ, ಆ ಪ್ರವಾದನೆಗಳು ಏನೋ ಅಂತ ನಾವು ತಿಳ್ಕೊಬೇಕು. ಬೈಬಲ್ ಅಂತ ಮೊದಲನೇ ಪ್ರವಾದನೆ ಎಲ್ಲಿ ಗೊತ್ತಾ ಬರೆದಿದೆ? ನಿಮ್ಗೆ ಹೇಳ್ಬೇಕಾದ್ರೆ ಆದಿ ಕಾಂಡದಲ್ಲೇ ಬರೆದವ್ರೆ. ಏನದು ಪ್ರವಾದನೆ? ಅದನ್ನ ಮುಂದೆ ಬರೋ ದಿನಗಳಲ್ಲಿ ನಿಮ್ಗೆ ಕ್ಲೀನಾಗಿ ಹೇಳ್ತೀರಿ. ಓಕೆನಾ? ಅದೇ ರೀತಿ ಏನ್ರಿ, ಬೈಬಲಲ್ಲಿ 3ನೇ ಮಹಾಯುದ್ಧ ಅದು ಎಲ್ಲಿ ಬರ್ದಿದೆ, ಅದು ಯಾವಾಗ ಆಗ್ತದೆ, ಹೇಗೆ ಬರ್ದಿದೆ, ಬರ್ದಿದ್ಯಾ ಅಂತಂದ್ರೆ ಅದು ಕೂಡ ಸತ್ಯವೇದಲ್ಲಿದೆ. ಅದನ್ನ ನಾವೇನ್ ಮಾಡೋಣ, ಡೀಟೇಲ್ ಆಗಿ ನಾವೇನ್ ಮಾಡೋಣ ನೋಡೋಣ ಅಲ್ವರ. ಅಲ್ಲ ಕರ್ತನಲ್ಲಿ ಪ್ರೀತಿ ಅಂತ ಸರೋದಗಳೇ ಏನ್ರಿ, ಇದು 7ನೇ ಪಾಯಿಂಟ್. 8ನೇ ಪಾಯಿಂಟ್ ಏನಂದ್ರೆ ಕಾಂಟೆಕ್ಸ್ಟ್. ಅಂದ್ರೆ ಯಾವುದೋ ಒಂದು ವಾಕ್ಯ ಓದ್ಬಿಟ್ಟು ನಿರ್ಧಾರಕ್ಕೆ ಬರೋದಲ್ಲ ರೀ. ಆ ವಾಕ್ಯ ಏನ್ ಹೇಳ್ತಾರೆ, ಯಾವ್ದ್ರ ಬಗ್ಗೆ ಹೇಳ್ತಾರೆ, ಹಿಂದೆ ಮುಂದೆ ಏನ್ ಮಾಡಕ್ ಸ್ವಲ್ಪ ನಿಧಾನವಾಗಿ ಓದ್ಬೇಕು. ಓದ್ರಲ್ಲ ಸೂಜಿ ಕಣ್ಣು, ಇವಾಗ ಓದಲ್ಲ ಏನಂತಾರೆ, ಇದ್ದವನಿಗೆ ಕೊಡಲ್ಪಡ್ತಾರೆ. ಅಲ್ಲೇ ನೋಡಿದ್ರೆ ಸುಮ್ಮನೆ ವಾಕ್ಯ ಓದಿದ ತಕ್ಷಣ ಅರ್ಥಕ್ಕೆ ಬಂದ್ಬಿಟ್ರೆ, ಓ ದುಡ್ಡು ಬಗ್ಗೆ ಹೇಳ್ತಾರೆ, ಯಾರು ದುಡ್ಡಿಗೆ ಅವ್ರು ಕೊಡ್ತಾರೆ ಕರ್ತನು ಅಂತ ಹೇಳಕತ್ತಾರ. ಇಲ್ಲ ರೀ, ಸ್ವಲ್ಪ ಮುಂಚಿತವಾಗಿ ಹೋದ್ರೆ ನಮ್ಗೆ ಏನಾಗ್ತಾರೆ, ಕ್ಲೀನಾಗಿ ಅರ್ಥ ಆಗ್ತದೆ. ಅಲ್ಲೇ ಕೊಟ್ಬಿಟ್ಟ ನೋಡಿರ್ತೀನಿ. ಯೇಸು ಕ್ರಿಸ್ತು ಯಾವತ್ತೂ ದುಡ್ಡು ಬಗ್ಗೆ ಮಾತಾಡಿಲ್ಲ. ಅಲ್ಲಿ ಹೇಳ್ತಾರೋ ದೇವರ ಜ್ಞಾನ ಪಡೆಯೋದ್ ಬಗ್ಗೆನೇ ಏನ್ ಮಾಡ್ತಾ ಇದಾರೋ ಅವ್ರು ಹೇಳ್ತಾ ಇರೋದು ಅಲ್ವರ. ಅದೇ ರೀತಿ 9ನೇ ವಿಧ ಏನಪ್ಪಾ ಅಂದ್ರೆ ಕಾಲಗಳು. ಬೈಬಲ್ನ ಕಾಲಗಳ ಬಗ್ಗೆ ಹೇಳಿದ್ಯಾ? ಎಸ್. ಟೈಮ್ಸ್ ಬಗ್ಗೆ ಹೇಳಿದ್ಯಾ ಅಂದ್ರೆ ಎಸ್, ಟೈಮ್ ಬಗ್ಗೆ ಹೇಳಿದ್ದಾರೆ. ಏನಪ್ಪ ಹೇಳಿದ್ದಾರೆ ಟೈಮ್ ಬಗ್ಗೆ ಅಂದ್ರೆ, ಆದಾಮ್ನ ಸೃಷ್ಟಿ ಮಾಡಿ ಎಷ್ಟು ವರ್ಷ ಆಯ್ತು? ಕೋಟಾನು ಕೋಟಿ ವರ್ಷಗಳಾಯ್ತಾ ಅಂತ ನೋಡಿದ್ರೆ ಇದಕ್ಕೆ ಪ್ರಶ್ನೆ ಬೈಬಲಲ್ಲಿ ಮಾತ್ರ ಸಿಕ್ಕದ್ರಿ, ಜಗತ್ತಲ್ಲಿ ಎಲ್ಲೂ ಸಿಕ್ಕಲ್ಲ ಅದರ. ಇದ್ರ ಬಗ್ಗೆ ಬೈಬಲ್ ಕೊಟ್ಟಾರೆ. ಎಷ್ಟೋ ದಿನಗಳ ಬಗ್ಗೆ ಮಾತಾಡ್ತಾರೆ ದಾನಿಯೇಲ ಪುಸ್ತಕದಲ್ಲಿ, ಪ್ರಕಟಣೆ ಪುಸ್ತಕದಲ್ಲಿ ಅಲ್ವರ. ಈ ದಿನಗಳೆಲ್ಲ ಏನು ಯಾಕೆ ಕೊಟ್ಟಿದ್ದಾರೆ? ಇವೆಲ್ಲ ಸುಮ್ಮನೆ ಕೊಟ್ಟಿದ್ದಾರೆ. ಇವೆಲ್ಲ ಮಾಹಿತಿಗೆ ಯಾಕೆ ಕೊಟ್ಟಿರೋದು? ಇನ್ನೆಲ್ಲ ಅದೇ ಆದಂಥ ವಿದ್ದಲ್ಲಿ ಓದ್ಬೇಕು. ಇವನು ಓದಲ್ಲ. ಕರ್ತನಿಗೆ ಒಂದಿನ ಅಂದ್ರೆ 1000 ವರ್ಷ, 1000 ವರ್ಷ ಅಂದ್ರೆ ಒಂದಿನ. ದಟ್ ಇಸ್ ಅ ಕ್ರಾನಾಲಜಿ. ಅದನ್ನ ಅದೇ ರೀತಿಯಲ್ಲಿ ನಮಗೆ ನಾವು ಓದ್ಬೇಕು ಅದರ. ಕೊನೆಯದಾಗಿರೋಂಥ ಇಂಪಾರ್ಟೆಂಟ್ ಮೆಥಡ್ ಆಫ್ ಸ್ಟಡಿ ಬೈಬಲ್ ಯಾವ್ದಪ್ಪ ಅಂದ್ರೆ ಟಾಪಿಕಲ್ ಸ್ಟಡಿ
ಅದರ ಟಾಪಿಕ್ ಅಂದರೆ ಒಂದೊಂದು ತಲೆಬರಗಳನ್ನ ಎತ್ಕೊಂಡು ಆ ತಲೆಬರಗಳು ಬೇಕಾದ್ರೆ ಓದಿದ್ರೆ ನಮ್ಗೆ ಏನಾಗ್ತದೆ ಸಬ್ಜೆಕ್ಟು ಕ್ಲೀನಾಗಿ ಅರ್ಥ ಆಗ್ತದೆ. ಉದಾಹರಣೆಗೆ ಲೂಸಿಫರ್ ಯಾರು, ಅವನು ಎಲ್ಲಿದ್ದ, ಆಕಾಶದಿಂದ ಅವನು ಹೇಗೆ ಬಿದ್ದ, ಅದು ಹೆಂಗೆ ಪಾಪ ಮಾಡ್ದ, ಇದೆಲ್ಲ ಒಂದೇ ಚಾಪ್ಟರ್ ಕೊಟ್ಟಾರೆ ನಮಗೆ ಡೀಟೇಲಾಗೆ. ಅದೇ ಈ ಶೇತಾನ್ ಬಗ್ಗೆ ಒಂದು ಚಾಪ್ಟರ್ ಮಾಡಿ ಆ ಚಾಪ್ಟರ್ ಅವನು ಹಿಂಗೆ ಹುಟ್ಟ, ಹೆಂಗೆ ಬದುಕ್ದ, ಹೆಂಗೆ ಬೆಳ್ದ, ಹೆಂಗೆ ಬಿದ್ದ ಎಲ್ಲ ಒಂದೇ ಕೊಟ್ಬಿಟ್ಟಾರ. ಮುಂದಕ್ಕೆ ಏನಾಗ್ತದೆ ಅಂತ ಕೊಟ್ಟಿಲ್ಲ. ಸೀಕ್ವೆನ್ಸ್ ಕಲೆಕ್ಟ್ ಮಾಡಬೇಕು. ಎಲ್ಲೋ ಒಂದು ಕಡೆ ಕೊಟ್ಟವ್ರೆ, ಏಷ್ಯಾದಲ್ಲಿ ಕೊಟ್ಟವ್ರೆ, ಎಸ್ಜಿಕೆಯಲ್ಲಿ ಕೊಟ್ಟವ್ರೆ. ಒಂದೊಂದೇ ನಿಧಾನಕ್ಕೆ ಮಾಡಿ ನಾವು ಕಲೆಕ್ಟ್ ಮಾಡಿ ನಾವು ನೋಡಬೇಕು. ಅದರ ಇದನ್ನೆಲ್ಲ ಹೇಗೆ ಸಂಗ್ರಹಿಸೋದು ಅಂತಂದರೆ ಇದಕ್ಕೆ ಯಾವ ಲೈಬ್ರರಿಯಲ್ಲೂ ಹೋಗ್ಬೇಕಾಗಿಲ್ಲ ರೀ. ಇದಕ್ಕೆ ನಾವು ಸಂಗ್ರಹಣೆ ಮಾಡಿ ನಿಮಗೆ ಸಬ್ಜೆಕ್ಟ್ಸ್ಗಳು ರೆಡಿ ಮಾಡಿ ಇಟ್ಟಿದ್ರಿ. ಅದರ ಹೇಗೆ ಅಂದರೆ ಕನ್ಕಾರ್ಡೆನ್ಸ್ಗಳ ಮುಖಾಂತರ ಈ ವಾಕ್ಯಗಳನ್ನ ತೆಗೆದು ಒಂದು ಕಂಪೈಲ್ ಮಾಡಿ ಒಂದು ಸಬ್ಜೆಕ್ಟ್ ಥರ ಮಾಡಿಟ್ಟಿದ್ರಿ. ಈ ಸಬ್ಜೆಕ್ಟ್ಗಳನ್ನ ಒಂದೊಂದೇ ಸೀಕ್ವೆನ್ಸ್ ಆಗಿ ನಿಮಗೆ ತೊಗೊಂಡು ಹೋಗ್ತಾರೆ. ಹೋಗ್ತಾ ಇರ್ಬೇಕಾರೆ ನಿಮ್ಗೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದಲ್ಲ, ಸತ್ಯ ತಿಳ್ಕೊಳ್ಳಿ, ಸತ್ಯ ನಿಮ್ಗೆ ಏನು ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ ಅಂದ್ಬಿಟ್ಟು. ಖಂಡಿತವಾಗೂ ನಿಮ್ಗೆ ಇದು ಆಶೀರ್ವಾದವಾಗಿರ್ತದೆ. ಆದರೆ ನಿಮಗೆ ಇರ್ಬೇಕಾದಂಥ ಒಂದೇ ಒಂದು ಕಾನ್ಸೆಪ್ಟ್ ನಿಮ್ಮ ಹತ್ರ ಇರಬೇಕು. ಒಂದೇ ಒಂದು ನಾವು ಕೇಳೋದೇನಪ್ಪ ಅಂದರೆ ನಿಮಗೆ ಸತ್ಯವೇದನ ಶೋಧಿಸಿ ನೋಡೋಂಥವ್ರಾಗಿರ್ಬೇಕು. ನೋಡಿ ಅಪೊಸ್ತಲ ಕೃತ್ಯಗಳು 17:11 ಓದಿ. Acts 17:11 ಓದ್ರಿ ಯಾರಾದ್ರೂ ದಯವಿಟ್ಟು. ಆ ಸಭೆಯವರು ಸ್ವರ್ಗದವರಿಗಿಂತ ಸದ್ಗುಣ ಉಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ನೋಡ್ರ ಎಷ್ಟು ದಿನ ಕೊಟ್ಟಾರ ಅಂತ ಹೇಳಿ. ಅಪೊಸ್ತಲ ಪೌಲ್ ಅಂತ ಮಾತ್ರ ಮನೆಗೆ ಹೋಗಿ ಅದನ್ನು ಓದಿ ಏನ್ ಮಾಡ್ತಾರಂತೆ, ಇದು ವಾಕ್ಯದಲ್ಲಿ ಇದೆಯೋ ಇಲ್ಲ ಅಂತ ಅಂದ್ಬಿಟ್ಟು ಸ್ಟಡಿ ಮಾಡ್ತಾರೆ. ಇದೇ ಪ್ರಕಾರ ಕರ್ತನಲ್ಲಿ ಪ್ರೀತಿ ಅಂತ ಸೋಗಲೆ ನೀವು ಇವೆಲ್ಲ ವಾಕ್ಯದ ಪ್ರಕಾರ ಇದೆಯೋ ಇಲ್ಲ ಅಂತ ನೀವು ಸ್ಟಡಿ ಮಾಡಿ ನೋಡಬೇಕು. ಯಾಕಂದ್ರೆ ಕ್ರೈಸ್ತವರು ಯಾರು ಕ್ರೈಸ್ತವ್ರ ಬೈಬಲ್ ಪ್ರಕಾರ ನೋಡೋದಂದ್ರೆ ಸುಮ್ಮನೆ ಹೆಸರು ಚೇಂಜ್ ಮಾಡ್ಕೊಂಡ್ಬಿಟ್ರೆ ಕ್ರೈಸ್ತವ್ರು ಆಗಲ್ಲ ರೀ. ಯಾರಪ್ಪ ಕ್ರೈಸ್ತವ್ರ? ಕ್ರಿಸ್ತನ ಶಿಷ್ಯರುಗಳನ್ನ ಬೈಬಲಲ್ಲಿ ಕ್ರೈಸ್ತವರು ಅಂತ ಮೊದಲು ಕರೆದ್ರು ಅಂತ ನೋಡ್ತೀರಿ. ಎಲ್ಲಿದೆ ಓದ್ರಿ ಅಂತೀನಿ. ಅಪೊಸ್ತಲ ಕೃತ್ಯಗಳು 11:26. ಅಪೊಸ್ತಲ ಕೃತ್ಯಗಳಲ್ಲಿ 11:26 ಕ್ರೈಸ್ತವರು ಒಂದು ಯಾರು ಅಂತ ಓದಿ. ಆಮೇಲೆ ಅವರು ಪೂರಾ 1 ವರ್ಷ ಸಭೆಯವರ ಸಂಗಡ ಕೂಡಿದ್ದು ಬಹು ಜನರಿಗೆ ಉಪದೇಶ ಮಾಡಿದರು. ಅಂತಿಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು. ಅಂತಿಯೋಕ್ಯದಲ್ಲೇ ಶಿಷ್ಯರಿಗೆ ಫಸ್ಟ್ ಕ್ರೈಸ್ತರು ಅಂತ ಹೆಸರು ಬಂತು. ಫಸ್ಟ್ ಹೆಸರು ಬಂದಿದ್ದು ಯಾರಿಗೆ? ಕ್ರೈಸ್ತರಂತ ಶಿಷ್ಯನ್ರುಗಳಿಗೆ, ಕ್ರಿಸ್ತನ ಶಿಷ್ಯನ್ರು. ಕ್ರಿಸ್ತನ ಶಿಷ್ಯನ್ರು ಯಾರು? ಟಾಮ್, ಡಿಕ್ ಅಂಡ್ ಹ್ಯಾರಿ ಅಂತ ಹೆಸರಿಟ್ಕೊಂಬಿಡಿ. ಅವರ ಗುರುಗಳು ಕೇಳಬೇಕು, ಗುರುಗಳೇ ನಿಮ್ಮ ಶಿಷ್ಯನ್ರು ಯಾರು ಅಂತ. ಗುರುಗಳು ಏನ್ ಹೇಳ್ತಾರೆ ಅದಕ್ಕೆ? ಓದನ ಯೋಹಾನ 8:31 ಜಾನ್ 8:31 ಓದ್ರಿ ಯಾರಾದ್ರ. ಆಗ ಯೇಸು ತನ್ನನ್ನು ನಂಬಿದ ಯೆಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳ್ತಾರೆ. ವಾಕ್ಯದಲ್ಲಿ ಯಾರು ನೆಲೆಗೊಂಡಿರ್ತಾರೋ ಅವರೇ ಕ್ರಿಸ್ತನ ಶಿಷ್ಯನ್ರಿ. ಕ್ರೈಸ್ತವ್ರು ಎಣಿಸ್ಕೊಬೇಕು ಅಂದ್ರೆ ವಾಕ್ಯಕ್ಕೆ ಮುಖ್ಯತ್ವ ಕೊಡಬೇಕು, ವಾಕ್ಯದಲ್ಲಿ ನೆಲೆಗೊಂಡಾಗಿರ್ಬೇಕು. ಈ ತರ ಬೈಬಲ್ ಸ್ಟಡಿ ಮೀಟಿಂಗ್ ಅಟೆಂಡ್ ಮಾಡ್ಬೇಕ್ರಿ. ಅದನ್ನ ಕರ್ತನಲ್ಲಿ ಪ್ರೀತಿ ಸಹೋದರ ಸಹೋದರಿಗಳೇ, ಇವತ್ತು ನೋಡಿದ್ದೇನೋ ಬೈಬಲ್ನ ಹೇಗೆ ಓದೋದು, 3 ಬಿಗಿದ ಕೈ ಹಾಕ್ಬಿಟ್ಟು ಬೈಬಲ್ನ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡೋದು. ಮೊದಲನೇದು ಯಾವಣಕತ್ತೆ ಯಾವನ ಶಾಸ್ತ್ರ ಹುಡುಕಿ ಓದ್ಬೇಕು. ಎರಡನೇದು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ಮೂರನೇದು ಸರಿಯಾಗಿ ವಿಭಾಗಿಸಿ ಓದ್ಬೇಕು. ಇದನ್ನು ಅರ್ಥ ಮಾಡ್ಕೊಳಕ್ಕೆ ಬೈಬಲ್ನಲ್ಲಿ 10 ಮೆಥಡ್ಸ್ ಇದೆ. ಅದು ಡೈರೆಕ್ಟ್ ಲ್ಯಾಂಗ್ವೇಜ್ ಅದರ. ಎರಡನೇದು ಏನ್ರಿ ಆತ್ಮಿಕ ಅರ್ಥಗಳು ಕೊಡೋಂಥ ಭಾಷೆ ಅಥವಾ ಸಿಂಬಾಲಿಕ್ ಮೆಥಡ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಮೂರನೇದು ಸಾಮ್ಯ ರೂಪದಲ್ಲಿ ಮಾತಾಡೋಂಥ ಮಾತುಗಳು, ಪ್ಯಾರಾಬಾಲಿಕ್ ಲ್ಯಾಂಗ್ವೇಜ್. ಮತ್ತೆ ನಾಲ್ಕನೇದು ಟೈಪ್ ಅಂಡ್ ಆಂಟಿ ಟೈಪ್, ಛಾಯೆ ಮತ್ತು ನಿಜ ಸ್ವರೂಪ. ಐದನೇದು ಕನಸು ಮತ್ತು ದರ್ಶನಗಳು. ಆರನೇದು ಕಾಲಗಳಿಗೆ ಸಂಬಂಧಪಟ್ಟಂತ ಒಂದು ಮಾತುಗಳು ಏನ್ರಿ. ನೆಕ್ಸ್ಟು 7ನೇದು ನೋಡ್ಬೇಕಾರೆ ಏನ್ರಿ ಪ್ರವಾದನೆಯ ಒಂದು ಮಾತುಗಳು. 8ನೇದು ಏನ್ ನೋಡ್ತೀರಿ? ಕಾಂಟೆಕ್ಸ್ಟ್.
ಅದರ ಕಾಂಟೆಕ್ಸ್ಟ್ ಆಧಾರದ ಮೇಲೆ ಅಲ್ವರ. 9ನೇದು ಕಾಲಗಣನೆ, 10ನೇದು ಎಲ್ಲದಕ್ಕಿಂತ ಮುಖ್ಯ ಟಾಪಿಕಲ್ ಬೈಬಲ್ ಸ್ಟಡಿ. ಸೊ ಈ ತರ 10 ವಿಧವಾದಂಥ ಒಂದು ಪಾಯಿಂಟ್ಸ್ಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಬೈಬಲ್ ಓದಿದ್ರೆ ಖಂಡಿತವಾಗೂ ಸತ್ಯವೇದ ನಮ್ಗೆ ಏನಾಗ್ತಾರೆ, ಅರ್ಥ ಆಗ್ತಾರೆ. ಅದರಿಂದ ದಯವಿಟ್ಟು ಸೋದರಸುಗಳು ದಯವಿಟ್ಟು ಈ ಕ್ಲಾಸಸ್ನ ಯೂಟ್ಯೂಬ್ ರೆಕಾರ್ಡಿಂಗ್ ನಿಮಗೆ ಕಳಿಸಿ ಗ್ರೂಪಲ್ಲಿ ಹಾಕ್ತೀನಿ. ಅದರ ಯಾರೋ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದರೆ ಗ್ರೂಪ್ ಜಾಯ್ನ್ ಆಗಿದ್ದು ಲಿಂಕಲ್ಲಿ ಕಳಿಸ್ರಿ, ಆ ಗ್ರೂಪಿಗೆ ನೀವು ಜಾಯ್ನ್ ಆಗಿ ಆಯ್ತಾ. ಸೊ ಆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದರ ರೆಕಾರ್ಡಿಂಗ್ ಕೇಳಿ. ನಿಮ್ಗೆ ಏನೋ ಡೌಟ್ಸ್ ಇದ್ರೆ ನೀವು ಕೇಳ್ಬೋದು. ಇವಾಗ ಯಾರಿಗೇನೋ ಪ್ರಶ್ನೆ ಇದೆಯಾ, ಏನೋ ಕೇಳಿದ್ರೆ ಕೇಳ್ಬೋದು. ಏನೋ ಡೌಟ್ಸ್ ಇದೆಯಾ, ಯಾರಿಗೂ ಕ್ವಶನ್ಸ್ ಇದೆಯಾ, ನನಗೆ ಕೇಳಬೇಕು ಅಂತಿದ್ಯಾ? ಇಲ್ಲ ಸರ್, ಕ್ಲಿಯರ್. ಬ್ರದರ್ ಇದು PDF ಸಿಗ್ಬೋದಾ? PDF ಇಲ್ಲ, ನಿಮಗೆ ಯೂಟ್ಯೂಬ್ ರೆಕಾರ್ಡಿಂಗ್ ಇದೆ, ನೀವು ಕೇಳ್ಬೋದು. ಹ್ಮ್. ಓಕೆನಾ. ಆಮೇಲೆ ಯಾರಾದರೂ ಗ್ರೂಪಲ್ಲಿ ಆಗಿಲ್ಲ, ಎಂಟ್ರಿ ಆಗಿಲ್ಲ ಅಂದರೆ ನೀವು ವಾಟ್ಸಪ್ ಮಾಡಿ ನಮಗೆ ಮೆಸೇಜು, ನಾನು ನಿಮಗೆ ಗ್ರೂಪಲ್ಲಿ ಎಂಟ್ರಿ ಮಾಡ್ತೀನಿ. ಯಾಕೆ ಕೆಲವು ಜನ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನಮ್ಮ ಹತ್ರ ಇಲ್ದಿರಿರ್ಬೋದು, ಅದಕ್ಕೆ ಗ್ರೂಪಲ್ಲಿ ಆಗದಿರಿರ್ಬೋದು. ದಯವಿಟ್ಟು ಮೇಲೆ ಕಂಡಂಥ ನಂಬರ್ 8867768876ಗೆ ನೀವು ದಯವಿಟ್ಟು ವಾಟ್ಸಪ್ ಮಾಡಿ, ನಾವು ಗ್ರೂಪಲ್ಲಿ ಆ್ಯಡ್ ಮಾಡ್ತೀರಿ. ಅಲೆಕ್ಸ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ದೀಪ ನಾಯಕಮ್ಮ ಪ್ರಶ್ನೆ ಇದೆಯಾ? ಕಲ್ಪನಾ ಸ್ಟಾರ್ ಏನೋ ಕ್ವಶನ್ಸ್ ಇದೆಯಾ? ಇಲ್ಲ ಸರ್. ಓಕೆ. ಮಧು ಬ್ರದರ್ ಎನಿ ಕ್ವಶನ್ಸ್? ರಮೇಶ್ ಬ್ರದರ್ ಏನೋ ಕ್ವಶನ್ಸ್ ಇದೆಯಾ? ಸ್ವರ್ಣಲತಾ ಸಿಸ್ಟರ್ ಏನೋ ಕ್ವಶನ್ಸ್ ಇದೆಯಾ? ರಾಮಡು ಬ್ರದರ್ ಏನೋ ಇದೆಯಾ ಡೌಟು? ನೋ ಪಾಸ್ಟರ್. ಓಕೆ. ವಿಲಾಸ್ ಬ್ರದರ್ ಏನೋ ಕ್ವಶನ್ಸ್ ಇದೆಯಾ? ಸರಿ. ವಿವೋ ಯಾರು? ವಿವೋ ಏನೋ ಕ್ವಶನ್ಸ್ ಇದೆಯಾ ನಿಮಗೆ? ಸರಿ, ಓಕೆ, ಗುಡ್. ಯಾರು ಕ್ವಶನ್ಸ್ ಇಲ್ಲ ಅಂದರೆ ತುಂಬ ಸಂತೋಷ. ಹಾಗೇನೋ ಇತ್ತು ದಯವಿಟ್ಟು ನೀವು ಮಾಡಿ ವಾಟ್ಸಪ್